ಗೆರಾಟ್ಗಿ ಭಾಳ ಆತು. ಸುಮ್ಮನೆ ನೋಡ್ಬಾರ್ದ? ಎಷ್ಟು ಖರ್ಚು ಮಾಡ್ಯಾರ ನೋಡಲ್ಲಿ, ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಖರ್ಚು ಮತ್ತು ಸುಮ್ಮನೆ ಆಗ್ತದೇನು? ದೇವರು ಧರ್ಮದ ಹೆಸರನ್ನ ಕೇಳಿದ್ರ ಕೊಡೋರ್ಗೆ ಏನ್ ಕಡಿಮೆ? ಲಾಟ್ರಿ ಆಶಾ ಬೇರೆ ಅಂದ್ಮೇಲೆ ರೊಕ್ಕ ಬರ್ದೇ ಇರ್ತದೇನು? ರೊಕ್ಕ ಬಂದ್ರ ಖರ್ಚು ಮಾಡದೇ ಇರ್ತಾರೇನು? ಆದ್ರ ನೀವೇನ್ ಗಣಪತಿ ಪಟ್ಟಿ ಕೊಟ್ಟಿಲ್ಲಲ್ಲ. ಯಾಕ ಇಷ್ಟು ವಹಿಸ್ಕೊಂಡು ಮಾತಾಡ್ತಿ? ನಿನ್ನ ಮಗ ಈ ಸಲನು ಅಲ್ಲೇ ಗಂಟಿ ಬಾರಿಸ್ಲಿಕ್ಕೆ ಹೋಗ್ಯಾನೇನು ಮಂಗಳಾರತಿ? ಇಲ್ಲಪ್ಪ, ಈ ಸರ್ತಿ ಅವರು ಅಣ್ಣನ್ ಕರ್ದೇ ಇಲ್ಲ. ಪೂಜಕ್ಕ ಬ್ಯಾರವ್ರ ನಿಮ್ಸ್ಯಾರ. ಚಲೋ ಮಾಡಿದ್ರು ಬಿಡು. ನಿಮಗ ಬಹಳ ಸಂತೋಷ ಆತಲ್ಲ ಇದನ್ ಕೇಳಿ. ಪಾಪ ಹುಡುಗ ಅಲ್ಲೇ ಗಂಟಿ ಬಾರ್ಸರೆ 4 ಗಂಟಾಳೆ ಗಳಿಸ್ತಿದ್ದ. ನಿಮ್ ಹಂಗ ಬರೇ ಚಿಂತೆ ಮಾಡ್ಕೊತ ಕೂಡಂದ್ರೇನು ಹುಡುಗ? ನೋಡ್ಬೇಕು ಆಡ್ಬೇಕು ಅಂತ ಆಶೆ ಇರುದಿಲ್ಲ ಅವಕ್ಕ. ಸಂಸಾರದ ಭಾರ ಹೊರಂದ್ರೇನು? ಹೌದೌದು, ಆಡ್ಲಿ. ಸಂಸಾರದ ಭಾರ ಯಾಕೆ ಹೊತ್ತಾನು? ಊರ್ ಉತ್ಸವದಾಗ ಕಾರ ಭಾರ ಮಾಡ್ಕೋತ ತಿರ್ಗಾಡ್ಲಿ. ಇಲ್ಲೇ ಮನ್ಯಾಗ ಬೇಕಾದಾಗ್ಲಿ. ಪಾಪ ಅವನರೆ ಏನ್ ಮಾಡ್ಯಾನು? ಮ್ಯಾಟ್ರಿಕ್ ಆತು, ಕೆಲ್ಸಕ್ಕ ಅಲ್ಲಲ್ಲಿ ಅಡ್ಡಾಡ್ತದ ಹುಡುಗ. ಕೆಲ್ಸ ಸಿಗ್ದಿದ್ರ ಏನ್ ಅವನ್ ತಪ್ಪ? ನಮ್ಮ ಅಪ್ಪಿದ್ದಾಗ ಹೇಳ್ತಿದ್ದ, ಬರೇ ಉದ್ದಕ್ಕೆ ಓದಿದ್ರೆ ಏನು ಬರ್ತದ, ಏನಾರ ಕೆಲ್ಸ ಕಲಿ ಅನ್ನಕ್ ಮಾಗಣಿ ಆದಿತ್ತು ಅಂತ. ಹೌದು, ಖರೆ. ಒಂದಿಷ್ಟು ಹೊಲ ಮನಿ ಅಂತಿದ್ದಿದ್ರ ಅದನ್ನರೆ ನೋಡ್ಕೊಂಡು ಹೋಗ್ತಿತ್ತು ಹುಡುಗ. ನಾವ ದರಿದ್ರ ಅಂದ ಮ್ಯಾಲ ನಮ್ಮ ಅಂಗಡಿ ಶೆಟ್ರು ಹೇಳ್ತಿದ್ರು, ಕಪ್ಪು ಕಾವಳ ಆಕಾಶದಾಗ ಚಂದಪ್ಪು ಕಳೆ ಇರೋದು. ಕಾರ್ಕುಂಡ್ರಾಯರ ಹಗಲ್ನ ಚಂದ್ರ ಕಂಡ್ರ ಅವಂಗೆಲ್ಲ ಮಹತ್ವ ಇರ್ತದ. ಕೆಲ್ಸದ ಹೊತ್ತಿನ ಕೆಲಸ ಮಾಡ್ತಿದ್ರ ಹೊಲಸದ್ ಹೋಗ್ತದ ಬಾಳು ಅಂತ. ಬರೇ ಮಾತಿನ್ಯಾಗ ಉದಾರಿ ನಿಮ್ ಶೆಟ್ರು. ಇಷ್ಟು ದೊಡ್ಡ ಮಾತಾಡೋರು ನಿಮ್ಮನ್ನ ಕೆಲಸದಿಂದ ತೆಗೆದ್ರ ಒಂದು ಸಂಸಾರ ಹಾಳಾಗ್ತದ ಅಂತ ಯಾಕೆ ವಿಚಾರ ಮಾಡ್ಲಿಲ್ಲ? ನಾವೆಲ್ಲರೂ ಉಪವಾಸ ಬೀಳ್ಬೇಕಾಗ್ತದ ಅಂತ ಯಾಕೆ ಗೊತ್ತಾಗ್ಲಿಲ್ಲ ಅವರಿಗೆ? ಸಣ್ಣ ಮಂದಿ ಅಲ್ಲ, ಅಷ್ಟು ದಿನ ಕೆಲಸ ಮಾಡಿ ಒಮ್ಮಿಂದೊಮ್ಲೆ ನಿಮ್ಮನ್ನ ಕೆಲಸದಿಂದ ತೆಗೆದ್ರ ಏನು ಗತಿ ಆದಿತ್ತು ಅಂತ ತಿಳುವಳಿಕೆ ಇಲ್ದವ್ರು. ಈ ದಿನದಾಗ ಮನುಷ್ಯನ ಶತ್ರು. ನೀವು ಸುಮ್ನ ನಮ್ ಶತ್ರು ಅಂತ ಜಪ ಮಾಡ್ಕೊತ ಕೂಡ್ತೀರಿ. ನಿನ್ನಿಂದ ನಾ ಏನಾರ ಮುಚ್ಚು ಮರಿ ಮಾಡಿ ನೀನು ಇಲ್ಲಿ ತನಕ ಹೇಳು? ಕಣ್ಣು ಕೆಟ್ಟು ಕಾಣಿಸ್ದಂಗಾತು. ಕಾವ್ಲಿ 8 ಆಣಿ ನಡುವ ರೂಪಾಯಿ 2 ರೂಪಾಯಿ ನಡುವ ಏನಂತಾರ ಗೊತ್ತಾಗ್ತಿದ್ದಿಲ್ಲ. ಅಲ್ದ 2 ದಿನ ಗಲ್ಲೆ ಕಿಲಿ ಕೈ ಕಳೆದು ಮತ್ತಷ್ಟು ತ್ರಾಸಾತು. ಆದ್ರೂ ಶೆಟ್ರ್ ಮಗ ಕೈ ಕಾಲು ಕಟ್ಟಿಕೊಂಡೆ ವಾಸನ್ ಕೆಲಸದ ಸಲುವಾಗಿ. ಏನು ಉಪಯೋಗ ಆತು? ನೀವು ಪೆಟ್ಟು ತಿಂದ್ರಿ, ನಮಗೂ ನೋವು ಮಾಡಿದ್ರಿ. ಇಡೀ ಸಂಸಾರ ಮಣ್ಣು ಮುಕ್ಕೋ ಹಂಗಾತು. ಬರೀ ನನಗೆ ಅಂತೀಯಲ್ಲ ನೀ? ತನ್ನಷ್ಟಕ್ಕೆ ಎಲ್ಲರ ಕೆಲಸ ಹುಡುಕ್ಲಿಕ್ಕೆ ನೀನು ಉಂಡಾಡಿ ಗುಂಡನ್ಗೆ ಏನ್ ದಾಡಿ ಆಗ್ಯದ? ಆ ಹುಡುಗ ಎಲ್ಲರೇ 4 ದುಡ್ಡು ತರ್ತಾನಂತ ನಮ್ ಗತಿ ನೆಟ್ಟಗದ. ಒಂದ್ ಹೊತ್ತು ಕಂಜರಿ ಸಿಗ್ತದ. ಇಲ್ದಿದ್ರ ಇವ್ರಿಬ್ಬರು ಎಲ್ಲರಿಂದ ನಮ್ ಸಿದಿಗೆ ಬೀಗಿ ಬೇಕಾಗ್ತಿತ್ತು. ಇನ್ನ ನೀವು ಉಳಿಸಿದ್ದು ಗಳಿಸಿದ್ದು ಅಷ್ಟ್ರಾಗ ಅದ. ಯಾಕ ಉಳಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀನಿ ಗೊತ್ತಾಗೋದಿಲ್ಲ. ಈ ಪುಸ್ತಕ ಬೈಂಡ್ ಮಾಡ್ಕೊಟ್ರ ಲೈಬ್ರರಿಯವ್ರು ಮತ್ತೆ 100 ಗಟ್ಟಲೆ ಪುಸ್ತಕ ಕೊಟ್ಟು ಕಳಿಸ್ತಾರ. ಇದರಿಂದ ಎಷ್ಟು ಲಾಭ ಅದ ಅಂತ ನಿಮ್ಗೆ ಯಾರಿಗಾರ ಗೊತ್ತದ ಏನು? ಗೌರಿ, ಹೋಗೊಂದ್ ಲೋಟ ನೀರು ತಗೊಂಬ. ಅಪ್ಪ, ನಿಮ್ಮ ಹತ್ರ ಇರೋ ಪುಸ್ತಕ ಎಲ್ಲ ವಾಪಸ್ ತಂದು ಕೊಡ್ಬೇಕಂತ ಲೈಬ್ರರಿಯ ನಾಗಣ್ಣ ಹೇಳ್ತಿದ್ರು. ಯಾಕ? ಬೈಂಡಿಂಗ್ ಕೆಲಸ ಬ್ಯಾರ ಯಾರಿಗೂ ಒಪ್ಸ್ಯಾರಂತ. ಯಾಕ? ಯಾರು? ನಾನಾ ಮಾಡ್ಕೊಡ್ಬೇಕಂತ ಮಾತಾಗಿತ್ತು. ಯಾಕೋ ಏನೋ ನಂಗೆ ಗೊತ್ತಿಲ್ಲ. ಒಟ್ ನಂಗೆ ಹೇಳಿದ್ರು ಆತು. ತಿಂಗಳಾತಂತ ನೀವು ತಂದಿಟ್ಕೊಂಡು ಹಿಂಗ
ಹಂಗ ಆಗ್ಲಿ ಹಂಗಾರ. ಅವ್ವ ಅವ್ವ ಆ ಹುಡುಗರೆಲ್ಲ ಹುಚ್ಚಿ ಹಂಗೆ ಹೊಡಿಲಿಕ್ಕೆ ಹತ್ತಾರ. ಏ ಹುಡುಗ್ರೆ ಏ ಬಿಡ್ರಪ್ಪ ಅವನ್ನ ಬಿಡ್ರಿ. ಎಂಕಿವು ಮನೆಗೆ ಹೋಗ್ಪ ನೀನು ಹೋಗು. ಶಾಣೆ ಅಲ್ಲ ಹೋಗು ಮನೆಗೆ ಹೋಗು. ಪಾಪ ಇದ್ದ ಕೆಲಸ ಕಳ್ಕೊಂಡು ಹುಚ್ಚಾಗಿ ಅಡ್ಡಾಡ್ತದ ಆ ಎಂಕೆ ಹೋದ್ರು. ಅಪ್ಪ ಇವತ್ ನಾವ್ ವಿಕಾಸನ್ ಜೋಡಿ ದೇಸಾಯಿ ರಾಮ್ರಯ್ಯರ್ ಮನೆಗೆ ಹೋಗಿದ್ದೆ. ಇನ್ಸೂರೆನ್ಸಿನ ಕೆಲ್ಸ ಏನಾರ ಸಿಗ್ತದೇನೋ ಅಂತ ಕೇಳಲಿಕ್ಕೆ. ಏನಂದಿ? ಆ ಉಡಾಳ್ ತಪ್ಪನ್ ಜೋಡಿ ಹೋಗಿದ್ಯಾ? ಅವನ್ ಸಂಗತಿಗ್ ಬಿದ್ದಿ ಅಂದ್ರ ವಾಟಿ ಗೀಟಿ ರಾಜಕಾರಣದಾಗ ಸಿಕ್ಕೊಂಡು ಸುತ್ತಿ ಸಾಯ್ಬೇಕಾಗ್ತದ. ನಿನ್ಗೇನು ತಿಳಿಯೋದಿಲ್ಲ ಅವ ಇದ್ರಾಗ. ಮಾತೆತ್ತಿದ್ರ ಪಾಟಿ ಗೀಟಿ ಅಂತ ರಾಗ ಶುರು ಮಾಡ್ತಿ. ಹಂಗಾರ ಕೆಲ್ಸ ಸಿಗ್ತದಂತೆ ನಿನಗೆ? ವಿಕಾಸ್ ಹೇಳ್ದ ದೇಸಾಯಿರು ನಿಮ್ಮೂರವ್ರ ಅಂತ. ಒಂದ್ಸರ್ತಿ ಅಪ್ಪನ್ ಕರ್ಕೊಂಡು ಹೋಗಿ ಅವ್ರನ್ನ ಭೇಟಿಯಾಗು. ದೇಸಾಯಿರಿಗೆ ತಮ್ಮೂರಿನ ಬ್ರಾಹ್ಮಣರಂದ್ರ ಬಹಳ ಅನ್ಕಂಪ. ಏನಾರ ಕೆಲ್ಸ ಕೊಡಿಸ್ತಾರಂತ. ದೇಸಾಯರ್ ಅಂದ್ರೆ ಯಾರೋ? ಅದ ನಮ್ಮ MP ರಾಮರಾಯ್ ದೇಸಾಯಿರು ನಮ್ಮೂರ್ನವ್ರಂತ. ಹೌದೇನಪ್ಪ? ಆ ಶ್ರೀಮಂತರ ಮನೆ ಮುಂದೆ ಹೋಗಿ ಬಾಲಾಡ್ಸಂತೇನು? ಏನು ಕೆಲಸ ಆಗೋದಿಲ್ಲ. ನೀವು ಏನಾರೇ ಮಾತಾಡ್ತೀರಪ್ಪ. ದೇಸಾಯಿರು ಈಗೀಗ ಅಂದ್ರೆ MP ಆದ್ಮೇಲೆ ತಾವಾಗಿ ಎಲ್ಲರ ಮನೆಗೆ ಹೋಗಿ ಯೋಗಕ್ಷೇಮ ಕೇಳ್ಕೊಂಡ್ ಬರ್ತಾರ ಅನ್ನೋದು ನಿಮಗ್ ಗೊತ್ತದೇನಾ? ಇದೆಲ್ಲ ಮುಂದಿನ ಚುನಾವಣೆ ತಯಾರಿ ಹೇಳ. ರಾಜಕಾರಣಿಗಳಂದ್ರ ಹಂಗ. ಹಿಂದಕ್ಕ ಹೀರಪ್ಪ ನಾಯಕ ಅಂತ ಒಬ್ಬಿದ್ದ, ಕೇಳಿ ಏನ? MLA ಅವ ತಾನೂ ಹಿಂದೂ ಅಂತ ತೋರಿಸ್ಕೊಂಡು ಗೆಲ್ಲಿಕ್ಕೆ ನಾನು ದತ್ತಕ್ಕೆ ತಂದೆ ಸತ್ತಾಗ ತನ್ನ ದತ್ತಕ್ಕೆ ತಾಯಿನ ಒಲ್ಲೊಲ್ಲೆ ಅಂದ್ರು ಚಿತಾದ ಮೇಲೆ ಕೂಡಿಸಿ ಸತಿ ಮಾಡಿಬಿಟ್ಟ. ಮುಂದ ತನ್ನ ವಿಧವಾ ಮಗಳಿಗೆ 3ನೇ ಸಲ ಮದುವೆ ಮಾಡಿಸಿ ಸಮಾಜ ಸುಧಾರಕ ಅನಿಸ್ಕೊಂಡ. ಆ ಹಳೆ ತಕೊಂಡು ಏನ್ ಮಾಡ್ತೀರಿ? ನೀವೊಮ್ಮೆ ದೇಸಾಯರ ಹತ್ರ ಬರ್ತೀರಿಲ್ವಾ ಹೇಳ್ರಿ? ಏನ್ರಿ ಹೋಗ್ ಬರ್ತಿರೋ ಇಲ್ಲೋ? ವಾಸುನ್ ಕೆಲಸ ಸಲುವಾಗಿ ಅಲ್ಲಿ ಹೋಗಿ ಅವ್ರ ಹತ್ರ ನಮ್ಮ ಕುಲ ಗೋತ್ರ ಹೇಳ್ಕೊಳ್ಳೋದೆಲ್ಲ ಚಲೋ ಕಾಣೋದಿಲ್ಲ. ಈಗೇನು ಅಂತಾರಲ್ಲ ಮತ್ತ ಇನ್ಸೂರೆನ್ಸಿನ ಕೆಲಸ ಸಿಗುವಂಗ. ಆದ್ರ ಅದಕ್ಕೊಂದು ತೊಂದ್ರೆ ಅದ. ಇನ್ಸೂರೆನ್ಸ್ ಕಂಪ್ನಿ ಕೆಲಸ ಅಂದ್ಮೇಲೆ ನೀವ್ ಅದಕ್ಕ ಸೆಕ್ಯೂರಿಟಿ ಗ್ಯಾರಂಟರ್ ಆಗ್ಬೇಕು ಅಂತ ಕೇಳಬಹುದು. ಸೆಕ್ಯೂರಿಟಿ ಗ್ಯಾರಂಟ್ರಾ? ಯಾರು? ನಾನಾ? ಯಾಕ ನೀವು ಅವನಪ್ಪ ಹೌದಲ್ಲ? ಅಪ್ಪ ಆದ್ರೆ ಏನಾಯ್ತು? ಆ ತಪ್ಪಿಗೆ ಗ್ಯಾರಂಟರ್ ಆಗಬೇಕಾ? ದಶರಥ ಮಹಾರಾಜನು ಶ್ರೀರಾಮಗೆ ರಾಜ್ಯ ಕೊಡಿಸಿಕೊಡೋ ಗ್ಯಾರಂಟರ್ ಆಗಿದ್ನೇನು? ರಾಮಚಂದ್ರ 14 ವರ್ಷ ವನವಾಸ ಮಾಡಿ ಕಡಿಕ್ ರಾಜ್ಯ ಪಡೆದ್ನೋ ಇಲ್ಲೋ? ಏನು ಈಗೆಲ್ಲ ಹೋಗ್ತಿ? ಟ್ಯೂಷನ್ ಹೇಳಲಿಕ್ಕ ಇವ್ರನ್ ಕರ್ಕೊಂಡು ಈಗ ದೇಸಾಯರ್ ಮನೆಗೆ ಹೋಗಿ ಬಂದಿದ್ರ ಆಗ್ತಿದ್ದಿಲ್ಲ? ಬರೋದಿಲ್ಲ ಅಂದ್ರಲ್ಲ. ಹಂಗಾರ ನೀವ್ ಒಬ್ನ ಹೊರಗೆ ಹೋಗೋದೇನ್ ಜರೂರಿಲ್ಲ. ಹೌದೌದು, ಪಾಪ ಮನೆಗ ಕೊಡು, ಉಂಡು ಆರಾಮಾಗಿ ಮಲಗು. ಸರಿ ಅತ್ಲಾಗ ಬರ್ತೇನೆ ಹಂಗಾರ. ತಡಿ, ಯಾಕಂತ? ನಾನು ಬರ್ತೇನಂತ. ಬಾಜು ಮನೆಗೆ ಹೋಗಿ ಜೋಳ ಇಸ್ಕೊಂಬರ್ತೇನೆ. ಮನೆ ಕಡೆ ಹುಷಾರ.
हम विविध भारती से बोल रहे हैं। Kolkata is also expected. आकाशवाणी ಮನಸ್ಸು ಮಿಡಿಯುತ್ತಿದೆ ಸೋದಿದೆ ಕೈಯಲ್ಲಿ ಕುಣಿಮಣಿ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ತಂ ನಂ ಎಂದಿದೆ ಘಲ್ 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 ತಾಳಕ್ಕೆ ತಂ ನಂ ತಂ ನಂ ಎಂದಿದೆ ಅಜ್ಜಿ ಬಾರ್ವಾ ಈ ರಸ್ತೆಯಿಂದ ಯಾಕೆ ಬರ್ತೀರಜ್ಜಿ? ಬಿಕ್ಕಿದ್ರೆ ಏನ್ ಮಾಡ್ತೀರಿ? ಈ ವಯಸ್ಸಿನಾಗ ದೊಡ್ಡ ರಸ್ತೆ ಸುತ್ತ ಹಾಕಿ ಬರೋದು ಆಗುದಿಲ್ವಾ? ಹೋಗ್ಲಿ ಬಿಡು, ಮೊಮ್ಮಗನ್ನ ನುಂಗಿ ಇದ್ನ ಬದುಕೇನಿ. ದೇವ್ರ ಎಂದ ಕರಿತಾನೋ ಅಂತ ಕಾಯ್ಲಿಕ್ಕೆ ಹತ್ತೀನಿ. ಲಘು ಕರೆದಷ್ಟ ಚಲೋ ಹಂಗ್ಯಾಕಂತೀರ್ ಬಿಡ್ರಜ್ಜಿ, ನಿಮ್ಗೇನಾಗ್ಯದೀಗ? ಅಂದಂಗ ನಿಮ್ಮ ಅವ್ವ ಎಲ್ಲಿದ್ದಾಳ? ಅಕ್ಕಿನ ಭೇಟಿ ಆಗ್ಬೇಕಂತ ಬಂದೆ. ಸ್ವಲ್ಪ ಕೆಲಸ ಇತ್ತ. ಆಕಿ ಹೊರಗೆ ಹೋಗ್ಯಾಳ, ಈಗ ಬರ್ತಾಳ. ಕುತ್ಕೊಳ್ರಿ. ಹಾ, ಕೂತ್ಕೋತೇನು? ಇನ್ನೇನು ಮಾಡೋದವ ಈ ವಯಸ್ಸಿನಾಗ? ಅಜ್ಜಿ ಅಜ್ಜಿ, ಟೋಕಾಯ್ ರಾಜನ್ ಕತಿ ಹೇಳ್ರಿ. ಟೋಕಾಯ್ ರಾಜನ್ ಕಥೆನ? ಅಂದಂಗ ನಿಮ್ಮವ್ವ ಬರೋದು ಹೊತ್ತಾಗ್ತದೇನು? ಹೌದಜ್ಜಿ, ಹೊತ್ತಾಗುದು. ಹೇಳ್ರಜ್ಜಿ, ಟೋಕಾಯ್ ರಾಜ ಒಂದಿನ ಮನೆ ಬಿಟ್ಟು ಹೊಂಟ. ಮಧ್ಯಾಹ್ನ ಉರಿ ಬಿಸಿಲು. ಅವಂಗ ನಡ್ದ ನಡ್ದ ಹಸುವೆ ಆತಲ್ಲ. ಹಸಿವೆ ಆತು. ಅಂತ ಇಂಥ ಹಸಿವೆಲ್ಲ ಕೆಟ್ಟಂದ್ರ ಕೆಟ್ಟ ಹಸಿವಿ. ದಾರ್ಯಾಗ ನಾಲ್ಕೂ ಕಡೆ ಎತ್ತರ ಗಿಡಗಳು, ಗಿಡ ತುಂಬಾ ಹಣ್ಣು ಸುರಿದಿದ್ವು. ಆದ್ರ ಕೈಗೆ ಸಿಕ್ತಿದ್ದಿಲ್ಲ. ತಿನ್ಲಿಕ್ಕೂ ಆಗಂಗಿಲ್ಲ, ಬಿಡ್ಲಿಕ್ಕೂ ಆಗಂಗಿಲ್ಲ. ಅಯ್ಯೋ ದೇವ್ರ, ಇದ್ದಕ್ಕಿದ್ದಂಗ ಎದುರಿಗೆ ಸೇನಾಪತಿ ಬಿಳೆ ಕುದುರೆ ಮ್ಯಾಲ್ ಕೂತಿದ್ದ, ಕೆಂಪು ಅರ್ಬಿ ಹಾಕೊಂಡಿದ್ದ. ಕೈಯಾಗ ಬಂಗಾರ, ಖಡ್ಗ, ಚಾಲು. ಟೋಕಾಯ್ ರಾಜನ್ ನೋಡ್ದವನ ಕೇಳ್ದ, ಏ ಟೋಕಾಯ್ ರಾಜ, ನೀ ಖರೇನ ರಾಜ ಆಗ್ತೀಯಾ? ಹಾಲ್ ಕುಡಿದ್ಯಾ, ಹಣ್ ತಿಂದ್ಯಾ, ಕ್ಷೀರಬೇಕ? ಹೂ ಅಂದ ಟೋಕಾಯ್ ರಾಜ. ಸೇನಾಪತಿ ಅವನ ಕುದುರೆ ಮೇಲೆ ಕೂರಿಸ್ಕೊಂಡವನ ದೂರ ಅಂದ್ರ ದೂರ ದೂರ ಹೋದ. ಪಾಪ, ದೂರ ಅಂದ್ರ ದೂರ. ಅಯ್ಯೋ ದೇವ್ರ, ರಾಜನ್ ದೇಶಕ್ಕೆ ಹೋಗಿ ನೋಡಿದ್ರ ಅಲ್ಲೊಬ್ಬ ರಾಕ್ಷಸ. ಆದ್ರೂ ಸೇನಾಪತಿ ಬಿಡ್ಲಿಲ್ಲ, ರಾಜನ್ನ ಪಟ್ಟಕ್ ಕೂಡಿಸ್ದ. ಆದ್ರ ಆ ದೇಶಕ್ಕೆ ಹೋಗಿ ನೋಡಿದ್ರ ಆ ರಾಕ್ಷಸ ಟೋಕಾಯ್ ರಾಜನ್ನ ಈಗ ಬಂದೆ. ಬಾ, ನಾ ಬಂದು ಬಾಳ ಹೊತ್ತಾತು. ಹೌದಾ? ಕೂಡ್ರಿ, ಏನಾರ ಕೆಲ್ಸ ಇತ್ತೇನು? ಹೌದವಾ, ಸ್ವಲ್ಪ ಕೆಲಸ ಇತ್ತು, ಅದಕ್ಕಂತಾನೆ ಬಂದೆ. ಕೂತಿರ್ರಿ, ಬರ್ತೇನೆ. ಹಾ. ಲಕ್ಷ್ಮಿ, ನೀವೊಂದ್ಸರಿ 2 ಸೋಟ್ ಎಣ್ಣೆ ಕಡಾಯಿಸ್ಕೊಂಡಿದ್ದಿ, ನೆನಪದ ಏನ? ಇದೇನ್ ಹಿಂಗ್ ಕೇಳ್ತೀರಿ ನೀವು? ಮುಂದ್ ಒಂದ್ ವಾರದಾಗ ತಂದು ಕೊಟ್ನಲ್ಲ ನಿಮ್ ಮನಿಗೆ. ಹೌದು, ಇಲ್ಲಂತ ಯಾರಂದ್ರಿ ಈಗ? ಆದ್ರ ನಾ ಹೇಳುದಂದ್ರ ಭಾಳ ತ್ರಾಸ್ನಾಗಿದ್ದೀನಿ. ಅದಕ್ಕ ಒಂದ್ 5 ರೂಪಾಯಿ ಕೈಗಡ ಕೊಟ್ಟಿರಾ? ನಿಮ್ದು ಅತಿ ಆತು ಬಿಡ್ರಿ. ಹಿಂದ್ ಇಸ್ಕೊಂಡಿದ್ 2 ರೂಪಾಯಿನೇ ನೀವಿನ್ನೂ ಕೊಟ್ಟಿಲ್ಲ. ನೀನೇ ಎಣ್ಣೆ ಇಸ್ಕೊಂಡಿದ್ದಲ್ಲ ಮತ್ತ. ನೋಡ್ರಿ, ನೀವು ಮತ್ ಅದ ಜಪ ಮಾಡ್ಕೋತ ಕೂಡ್ಬೇಡ್ರಿ. ಎಣ್ಣಿನ ತಿರುಗಿ ಕೊಟ್ಟೇನಿ, ಮತ್ತೀಗ ನಿಮಗ್ ಕೊಡ್ಲಿಕ್ಕೆ ನನ್ನ ಕಡೆ ರೊಕ್ಕನೂ ಇಲ್ಲ.
ಒಂದು 2 ರೂಪಾಯಿ ಕೊಡುವ. ಒಂದು ಪೈಸಾನು ಇಲ್ಲ ಅಂತೀನಿ. ಹಂಗಾರ ನಿನ್ನ ಹತ್ರ ಇಲ್ಲ ಅಂದೇಲ್ವಾ? ₹1 ವಯಸ್ಸಾದ್ಮೇಲೆ ನಮ್ಮಂತ ಹಿರಿ ಜೀವನ ಬದುಕಿರ್ಬಾರ್ದಪ್ಪ. ಪಾಪ ಅಜ್ಜಿ. ಅಪ್ಪ ಅಪ್ಪ, ಆ ಅಜ್ಜಿ ಮೊಮ್ಮಗನ್ನ ನುಂಗಿ ಕುಂತೀನಿ ಅಂತಿರ್ತಾರಲ್ಲ, ಅವಂಗ ಯಾರು ಹೊಡೆದ್ರು? ಏನಾಗಿತ್ತು? ಸಣ್ಣಗಿದ್ದ ಅಲ್ಲೇನೋ ಮಾಡ್ಕೋತ ಓಡಾಡ್ತಿದ್ದಂತೆ. ಆ ಬ್ರಿಟಿಷರು ಅವನ್ನ ಹೊಡೆದು ಕೊಚ್ಚಿ ಹೆಣ ತಂದು ಮನಿ ಬಾಗದಾಗ ಹಾಕಿದ್ರು. ಅವ್ವ ತಂದು ಕಾಕ ಹಾಲು ತಗೊಂಡೋಗಪ್ಪ ಅಂದ್ರೆ ನೋಡು ಬಾಗಿಲಿಗೆ ಹೋಗು. ಏನಾಯ್ತು ವಾಸು? ಹೋದ ಕೆಲಸ ಏನಾಯ್ತು? ನೀವರ ಹೇಳ್ರಲ್ಲ, ಏನಾಯ್ತು ಹೋದ ಕೆಲಸ? ಸ್ವಲ್ಪ ತಡಿ, ಉಸಿರಾಡ್ಲಿಕ್ಕೆ ಯಾರ ಬಿಡು. ಯಾಕೆ ಒಂದ ಸವನ ಕೇಳ್ತಿ? ನಾ ಏನ್ ಮಾಡೀನಿ? ಏನಂತ ಹೇಳಲ್ಲ. ಅದೊಂದು ದೊಡ್ಡ ಕಥೆ ಅದ. ಟೊಕಾರ ಅದನ್ ಕತಿನಾ? ಏಯ್, ಕೆಲ್ಸದ ವಿಷಯನ ತೆಗಿಲಿಲ್ಲ. ಅಲ್ರಿ, ನೀವ್ ಏನು ಮಾತಾಡ್ಲೇ ಇಲ್ಲ ಅವ್ರ ಜೋಡಿ. ನೀ ಸ್ವಲ್ಪ ಸುಮ್ಮನಿರ್ಲ. ದೇಸಾಯಿರು ಅಪ್ಪನ್ ಜೋಡಿ ಬ್ಯಾರೇನೋ ಮಾತಾಡಿದ್ರು. ಓ, ಅಪ್ಪಂಗೆ ಎಂತ ಕೆಲಸ ಕೊಡ ಹಾತಿರ್ಬೇಕು. ಹೇ, ಹಿರಿಯರ ಮಾತ್ನಾಗ ನೀನ್ ಯಾಕೆ ಮೂಗಾಗ್ತಿ? ಹೋಗೊಳಗ. ಗೌರಿ ಹೇಳಿದ್ದು ಖರೆ. ಅಂದ್ರ ದೇಸಾಯಿರು ವಾಸುನ್ ಬದ್ಲಿ ನನಗ ಕೆಲಸ ಕೊಡೋ ಮಾತಾಡಿದ್ರು. ನೀವು ಕೆಲಸ ಮಾಡ್ತೀರ್ಯಾ? ಬ್ಯಾಡ ಬ್ಯಾಡ, ಈ ವಯಸ್ಸಿನ್ಯಾಗ ನೀವೇನ್ ಹೊರಗೆ ಹೋಗಿ ದುಡಿಯೋದು ಬ್ಯಾಡ. ಮತ್ತೊಮ್ಮೆ ಹೋಗಿ ವಾಸುಗ ಆ ಕೆಲಸ ಕೊಟ್ರಿ ಅಂತ ಹೇಳಿ ಬರ್ರಿ. ಮೊದ್ಲ ಪೂರ್ಣ ಕೇಳುವ ದೇಸಾಯಿರು ಏನಂದ್ರಂತ. ನಿಮ್ಗ ಪಗಾರ ಎಷ್ಟು ಕೊಡ್ತಾರಂತ ಈ ಕೆಲ್ಸಕ್ಕ? ಎಷ್ಟಂತ ವಾಸು? ಏನಿಲ್ಲ ಅಂದ್ರು 200 ರೂಪಾಯಿಗೆ ಏನು ಕಡಿಮೆ ಆಗಕ್ಕಿಲ್ಲ. ಆದ್ರ 5 ವರ್ಷ ಜೈಲ್ನಾಗಿದ್ದೆ. ಜೇಲ ಬೇಕಾಗಿಲ್ಲ ಕೆಲಸ. ಈ ಜೈಲು ಗೀಲು ಕೋರ್ಟು ಪೊಲೀಸು ಯಾವ್ದು ಬೇಡಪ್ಪ ನಮ್ಗ. ಮೊದ್ಲ ಪೂರ್ಣ ಕೇಳುವ. ಯಾಕೆ ಚಿರ್ಕೊಂತಿ ಓಣಿ ಮಂದಿ ಕೇಳೋ ಹಂಗ? ಆಮೇಲೆಲ್ಲ ಹೊಳೆಯಾಗ ಆ ಮುನ್ಷಿ ಏನ್ ತೊಳ್ದಂಗ ಆಗ್ತದ. ಹೇಳ ಹಂಗ ಏನು ಅಂತ ಬಿಡಿಸಿ ಹೇಳು. ನನಗ ಕೊಡ್ಬೇಕಂತಿರೋ ಕೆಲಸ ಅಂದ್ರ ಸ್ವಾತಂತ್ರ್ಯ ಹೋರಾಟಗಾರನ ಕೆಲಸ. ಅದ್ರ ಸಲುವಾಗಿ ನಾ 5 ವರ್ಷ ಜೈಲ್ನಾಗಿದ್ದೆ ಅಂತ ಸರ್ಟಿಫಿಕೇಟ್ ತರಬೇಕಾಗ್ತದ. ಕೂತ್ಕೋ, ಪೂರ್ಣ ಹೇಳ್ತೀನಿ. ವಾಸು, ಈಗ ಹೇಳು, ನಿನ್ನ ಅಭಿಪ್ರಾಯ ಏನು ಅಂತ. ನಿನಗ್ ಗೊತ್ತದ ಅವ್ರು ಏನ್ ಹೇಳಿದ್ರು ಅಂತ. ನಿನ್ನ ಕೆಲಸದ ಸಲುವಾಗಿ ಕೇಳಿದ್ರ
ತಮ್ಮ ಪಾರ್ಟಿ ಹುಡುಗರಿಗೆ ಮೊದ್ಲು ಕೆಲಸ ಕೊಡ್ಬೇಕಾಗ್ಯದ. ಈಗ ನಿಮ್ಮ ಹುಡುಗ ಕೊಡ್ಸೋ ತ್ರಾಸ ಆಗ್ತದ. ಬೇಕಾದ್ರ ನನಗ ಈ ಕೆಲಸ ಕೊಡ್ತೀನಿ ಅಂದ್ರು. ಅಲ್ಲ, ಎದಿ ಉದ್ದ ಬೆಳೆದ ಮಗ ಮನ್ಯಾಗ ಕೂತು ಎಳಿಯುಕೋತ ಬಿದ್ದುಕೋತ ಹೋಗೋ ನೀವು ಇದಕ್ಕ ಶಾಸ್ತ್ರದಾಗ ಹೇಳಿದ್ದು ಹೆಂಗಸೂರ್ನ ಸಭಾ ಸಮ್ಮೇಳನಕ್ ಮಾತುಕತೆ ಕಲಿಬಾರ್ದು ಅಂತ. ವಿಷಯ ಏನು ಅಂತ ತಿಳ್ಕೊಳ್ಳೋಷ್ಟ ಮೇಲಂದ್ರ ಇರ್ಲಿ ನೀವ್ ಹೇಳ್ರಿ ಮುಂದ. ನಾ ಮನೆ ಪರಿಸ್ಥಿತಿನೆಲ್ಲ ಹೇಳ್ದೆ. ನೀವು ನಮ್ಮೂರ್ನವರು ಏನಾರ ಸಹಾಯ ಮಾಡದೆ ಹೋದ್ರ ಪರಿಸ್ಥಿತಿ ಭಾಳ ಕೆಡ್ತದ ಅಂದೆ. ಅದಕ್ಕವರು ತಿಂಗಳಿಗೆ 200 ರೂಪಾಯಿ ಬಂದ್ರು ಸಾಕಾಗ್ಬೋದೇನು ಅಂತ ಕೇಳಿದ್ರು. ನಾ ಅಂದೆ, ನಾವಿರೋರು 4 ಮಂದಿ, ಮುಳುಗವ್ರಿಗೆ ಅಷ್ಟೇ ಆಸರೆ ಆದಂಗೆ ಆಗ್ತದ ಅಂತ. ಆಗ ಆಗ ಪೆನ್ಷನ್ ಮಾತೆತ್ತಿದ್ರು. ಪೆನ್ಷನ್ ನಾನು ವಿಚಾರ ಮಾಡಿದೆ. ಸ್ವತಃ ದೇಸಾಯಿರ ಮುಂದಿಂತು ಎಲ್ಲಾ ವ್ಯವಸ್ಥೆ ಮಾಡಿ ತಾಮ್ರಪತ್ರ ಪೆನ್ಷನ್ನು ಕೊಡಿಸ್ತೀನಿ ಅನ್ನೋ ಬೇಕಾರ ಇದ್ರಾಗ ಯಾವ ರಿಸ್ಕು ಇಲ್ಲ ಅನ್ನಿಸ್ತದ. ಏನ ಆಗ್ಲಿ ರೊಕ್ಕಂತೂ ಸಿಗ್ತದ. ಹಾ, ಅದು ಮುಖ್ಯ. ವಿಷಯ ಏನು ಅಂತ ನನಗೂ ಸ್ವಲ್ಪ ಬಿಡಿಸಿ ಹೇಳ್ರಿ. ಅಲ್ಲ ಹೇಳಪ್ಪ, ನಿಮ್ಮ ಅವಾಗ ಎಲ್ಲ ಬಿಡಿಸಿ ಹೇಳು. ನೋಡುವ, ಈ ಸ್ವಾತಂತ್ರ್ಯ ಹೋರಾಟದಾಗ ಭಾಗವಹಿಸಿ ಜೈಲ್ ಕಂಡು ಬಂದ್ ಮಂದಿಗ ಸರ್ಕಾರ ತಾಮ್ರಪತ್ರ ಪೆನ್ಷನ್ನು ಕೊಡ್ತದ ಅನ್ನೋದು ನಿನಗ್ ಗೊತ್ತದಲ್ಲ. ಪೇಪರ್ನಾಗ ಓದಿದ್ದೆ ಹಿಂಗಂತ. ಇದಾ ರೀತಿ ಅಪ್ಪನು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ದಿಲ್ಲಿಯಿಂದ ಪೆನ್ಷನ್ ಸಿಗೋ ವ್ಯವಸ್ಥೆ ಮಾಡ್ತಾರಂತ ದೇಸಾಯಿರು. ಇದು ಬಹಳ ಮಜಾ ಅದ ಬಿಡು. ಬರೇ ಕ್ರಾಂತಿಕಾರಿ ಆಗ್ಬಿಟ್ರ ಸರ್ಕಾರ ರೊಕ್ಕ ಕೊಡಿಸ್ತದ? ತಿಂಗಳು ಬರೇ ಕ್ರಾಂತಿಕಾರಿ ಅಲ್ಲ, ಮಾಜಿ ಕ್ರಾಂತಿಕಾರಿ. ಮಾಜಿ ಕ್ರಾಂತಿಕಾರಿ ಆದ್ರೆ ಇವ್ರು ಯಾವಾಗೂ ಅಂತ ಕೆಲಸ ಮಾಡೇ ಇಲ್ಲಲ್ಲೋ. ನೀ ಎಲ್ಲರ ಮುಂದೆ ಹೋದ್ರೆ ಹೇಳಿ ಹಿಂಗಂತ ಸುಮ್ನ ಕೂತ್ ಕೇಳಬಾರ್ದ. ದೇಸಾಯಿರು ದೊಡ್ಡ ಮಂದಿ, ಬೇಕಾದಷ್ಟು ಪ್ರಭಾವ ಅದ ಅವ್ರದ್ದು. ಅವರು ಯಾರನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ತಾರ. ಅವ ಈ ವಿಷಯ ನಮ್ಮೊಳಗ ಇರ್ಲಿ, ಆ ಅಜ್ಜಿ ಚಂದು ಕಾಕಾಗೂ ಗೊತ್ತಾಗ್ಬಾರ್ದು, ತಿಳಿತಾ? ಹೇಳಲಿಕ್ಕೆ ನಮ್ಗೇನ್ ಹುಚ್ಚೇನು? ರೊಕ್ಕದ ವಾಸನೆ ಪಡಿದ್ರ ಸಾಕು, ಮಂದಿ ಎಲ್ಲ ವೈರಿ ಆಗ್ತಾರ. ಈ ಕೊಲ್ಯಾಗ ಒಂದ್ ಗಾಂಧೀಜಿ ಫೋಟೋ ತಂದ ಹಾಕ್ಬೇಕು. ಮೊದ್ಲ ತಿಂಗಳು ರೊಕ್ಕ ಬಂದ್ ಕೂಡ್ಲೆ ಒಂದ್ ಖಾದಿ ಜುಬ್ಬಾನು ಖರೀದಿ ಮಾಡ್ಬಿಡ್ರಿ. ಅದಿದ್ರೆ ಈ ಕಾಲದಾಗ ಯಾರು ನಂಬೋದನ ಇಲ್ಲ. ಅದೇನ್ ಬೇಡ. ಅಪ್ಪ, ನೀವು ದಿನ ಸಂಜೆ ಮುಂಜಾನೆ ಆ ರೇಡಿಯೋ ಕೇಳ್ರಿ, ಸುದ್ದಿ ಕೇಳಿ, ಬೀಡಿ ಅಂಗಡಿ ಹತ್ರ ನಿಂತ್ಕೊಂಡು ಮಂದಿ ಜೋಡಿ ಮಾತಾಡೋದನ್ನ ರೂಢಿ ಮಾಡ್ಕೋರಿ. ನೀವು ಒಬ್ಬ ರಾಜಕೀಯದ ವ್ಯಕ್ತಿ ಅಂತ ಮುಂದಿಗೆ ಗೊತ್ತಾಗಬೇಕು ನೋಡ್ರಿ. ಹೌದು, ನಾ 16ನೇ ವರ್ಷದಾಗಿದ್ದಾಗ ಮೈಲಾರ್ ಮಹಾದೇವಪ್ಪರ ಸಂಗತಿ ತಿರ್ಗಾಡಿನಿ. ಎಂಥ ವ್ಯಕ್ತಿತ್ವ ಅವ್ರು, ಇದನ್ನ ಎಲ್ಲರಿಗೂ ಹೇಳ್ತೀನಂತ. ದೇಸಾಯಿರು ಕೆಲವು ಪುಸ್ತಕ ಓದ್ಲಿಕ್ಕೆ ಹೇಳಾರ, ನಾ ಲೈಬ್ರರಿಯಿಂದ ತಂದು ಕೊಡ್ತೇನೆ, ಓದ್ರಿ. ನಾನು ನಾಳೆ ಮುಂಜಾನೆ ರಾಯರ ಮಠಕ್ಕೆ ಹೋಗಿ ಅಷ್ಟೋ ತರ ಮಾಡಿಸ್ಕೊಂಡ್ ಬರ್ತೇನೆ. ಹೆಂಗೋ ಗುರುವಾರ. ಗೌರಿ, ನೀನ್ ಇತಿಹಾಸ ಪುಸ್ತಕ ಕೊಡೋ ಒಂದಿಷ್ಟು. ಗೌರಿ, ಎಲ್ಲಿ ಹೋದೆ? ಇತಿಹಾಸ ಪುಸ್ತಕ ಕೊಡೋ ಒಂದಿಷ್ಟು ಕೇಳಿಸ್ಲಿಲ್ಲ. ಇತಿಹಾಸ ಪುಸ್ತಕ ಏನಿದು? ನೀನ್ ಹೋಗ. ಬ್ರಿಟಿಷರ ಜೋಡಿ ಹೋರಾಟ ಶುರುವಾಗದ್ದು ಯಾವಾಗಿನಿಂದ? 1857 ಸಿಪಾಯಿ ದಂಗೆಯನ್ನು ಅದಕ್ಕಿಂತ ಮುಂಚೆ? ಇರ್ಲಿಲ್ಲ, ಇದೆಲ್ಲ ಅದಕ್ಕಿಂತ ಹಿಂದಿನ ಮಾತು. ಗೌರಿ, ಖುದಿರಾಮನ್ನ ಗಲ್ಲಿಗೆ ಹಾಕಿದ ಯಾವ ವರ್ಷ ಹೇಳು? ಏನು ಇದೆಲ್ಲ ನಿಮ್ ಸಾರಿಗೆ ಹೇಳಿಲ್ಲೇನ?
ಏನ ಗೌರಿ ನಿನ್ನ ಪುಸ್ತಕದಾಗ ಅದು ಒಂದು ಇಲ್ಲಲ್ಲ? ಅಂದ್ಹಂಗ ಖುದಿರಾಮ್ ಅಂದ್ರ ಯಾರಪ್ಪ? ಅವನ್ ಯಾಕ ಎಲ್ಲೆ ಯಾವ ವರ್ಷ ಗಲ್ಲಿಗೆ ಹಾಕಿದ್ರಪ್ಪ? ಗಲ್ಲಾದದ್ದ ಹ್ಮ್ ತಡಿ ನೆನಪು ಮಾಡ್ಕೊಂಡು ಹೇಳ್ತೀನಂತ. ಅಪ್ಪ ವಿಕ್ಟೋರಿಯಾ ರಾಣಿ ಪಟ್ಟಕ್ಕ ಯಾವ ವರ್ಷ ಬಂದ್ಲು? ಅದನ್ನ ತಗೊಂಡು ಏನು ಮಾಡ್ತೀಗ? ಯಾವಾಗೋ ಒಟ್ಟು ಪಟ್ಟಕ್ಕೆ ಬಂದ್ಲು ಆತು. ಹಿಂಗ ಹೇಳಿದ್ರ ಹೆಂಗ? ಯಾವ ವರ್ಷ ಅಂತ ಗೊತ್ತಿಲ್ಲ ಅನ್ನಲ್ಲ. ಹ್ಞೂ ಹಂಗಾರ ಬ್ಯಾರೆ ಪ್ರಶ್ನೆ ಕೇಳು. ಹ ಹೇಳಂಗಾರ ನಾವು 2 ರೀತಿ ಸ್ವಾತಂತ್ರ್ಯ ದಿನ ಆಚರಿಸ್ತೀವಲ್ಲ, ಎಂದೆಂದ ಹೇಳು? 2 ರೀತಿ ಸ್ವಾತಂತ್ರ್ಯ ದಿನಾನ? ಏನ ಹಂಗಂದ್ರ? ಗೊತ್ತಿಲ್ಲ ಅಂತ ಅನ್ನಲ್ಲ. ನಾ ಹೇಳೀಗ? ಆತು ಹೇಳು. ಒಂದು ಆಗಸ್ಟ್ 15ಕ್ಕ, ಮತ್ತೊಂದು ಜನವರಿ 26ಕ್ಕ. ಹೌದಲ್ಲ ಅಂದಂಗ ಮರ್ತಾ ಬಿಟ್ಟಿದ್ದೆ. ಆಗಸ್ಟ್ 15 ಮತ್ತೆ ಜನವರಿ 26. ಜೈ ಗುರುದೇವ್ ದತ್ತ. ಗೌರಿ, ಯಾರಾದ್ರೂ ಇದ್ದಾರೆ ನಮ್ಮ ಮನೆಯಾಗ? ಏನ ಗೌರಿ, ಇವತ್ತ ಹಲ್ ತಿಕ್ಕದ ಅವಲಕ್ಕಿ ತಿಂದಿ ಹೌದಲ್ಲೋ? ನೋಡ್ತಿರು, ನೀ ಹಿಂಗ ಮಾಡ್ಕೋತಾ ಹೋದ್ರ ನಿನ್ ಹಲ್ಲೆಲ್ಲ ಉದ್ರಿ ನೀ ಮುತ್ಕಿ ಆಗ್ತಿ. ಆಮೇಲೆ ಯಾರು ನಿನ್ನ ಮದ್ವಿನ ಮಾಡ್ಕೊಳ್ಳೋದಿಲ್ಲ. ಏನು ಶೆಟ್ಕಂದಿರೋ? ಇವತ್ತ ಮನೆಯಾಗ ಇದ್ದೀರಿ? ಯಾಕ ಆರಾಮಿಲ್ಲೇನು? ಹಂಗೇನಿಲ್ಲ, ಸುಮ್ಮನೆ ಕೂತಿದ್ದೆ ಬರ್ರಿ. ಇದೆಲ್ಲ ಏನಿದು? ಹಿಸ್ಟ್ರಿ? ನಾವು ಸಣ್ಣವ್ರಿದ್ದಾಗ ಹಿಸ್ಟ್ರಿಗೆ ಏನಂತಿದ್ವಿ ಗೊತ್ತದೇನು ತಿರುಮಲರಾಯ? ನಿನ್ನೇನು ಕಣ್ಣಾಗ್ ಬಿದ್ದಾಗ ನೋಯ್ತದಂತಿದ್ರಲ್ಲ, ಹ್ಯಾಂಗದ ಈಗ? ಜೈ ಗುರುದೇವ್ ದತ್ತ. ಹ್ಯಾಂಗೇನು? ಈಗ ಈ ದೇಹ ನಂದಲ್ಲಪ್ಪ. 50 ಆತು ಅಂದ್ರ ಈ ನರದೇಹ ದೇವರಿಗೆ ಸೇರಿ ಬಿಡ್ತದ. ಅಂದಂಗ ಸರ್ಸಕ್ಕ ಹೆಂಗಿದಾರ? ಯಾಕ ಮೊದ್ಲ ನನ್ನ ಆರೋಗ್ಯ, ಆಮೇಲೆ ಆಕಿದು ಕೇಳಕ್ ಹತ್ತಿದೆ. ಹಂಗೇನಿಲ್ಲ, ನಿಮ್ಮ ಮನೆ ಕಡೆಗೆ ಬರ್ದೆ ಬಹಳ ದಿನ ಆಗಿತ್ತಲ್ಲ, ಅದಕ್ಕಂತ ಕೇಳ್ದೆ. ಹ್ಯಾಂಗ್ ಬರ್ಲಿಕ್ಕಾದಿತ್ತಪ್ಪ? ಬಾಳ್ ಕೆಲ್ಸ ಮುಳುಗ್ಬಿಟ್ಟಿದಿ. ನೀ ಏನೋ ರೆವಲ್ಯೂಷನರಿ ಕ್ರಾಂತಿಕಾರಿ ಆಗಿದೆ ಅಂತ ಸುದ್ದಿ ಕೇಳೇನಿ. ಆಗಿಲ್ಲ, ಆಗಿದ್ದೆ. ಆಗಿದ್ದಿ? ಯಾವಾಗ? ಅದ ಹುಡುಗಿದ್ದಾಗ. ಹುಡುಗಿದ್ದಾಗ? ನಾನು ನಿಮ್ಮೂರ ಹತ್ರದವರ. ನಿಮ್ಮೂರಾಗ ಸಾಲಿ ಕಲಿತಾವ, ನಿಮ್ಮ ಓಣಿಯಾಗ ಆಡಿ ಬೆಳೆದಾವ. ನಿನ್ನ 55 ವರ್ಷದಿಂದ ನೋಡಿಕೋತಾ ಬಂದೇನಲ್ಲೋ ತಿರುಮಲರಾಯ. ಮೈಲಾರರಾಯನ್ ಮಗ ನೀನು. 19ನೇ ವರ್ಷಕ್ಕೆ ಲಕ್ಷ್ಮೀನ್ ಮದುವೆ ಆದಿ, ನನ್ ಷಟ್ಕ ಆದಿ. ಕಡಿ ತನಕ ರಾಮ್ ಶೆಟ್ ಅಂಗಡಿಯಾಗ ಕಾರ್ಕೂನ್ ಅಂತ ಕೆಲಸ ಮಾಡಿದ್ದೆ. ಇಂಥದ್ರಾಗ ಕ್ರಾಂತಿಕಾರಿ ಆಗ್ಲಿಕ್ಕೆ ನಿಂಗೆ ಬ್ಯಾಳೆ ಸಿಕ್ತಿಯೋ? ಅದ ನಮ್ ವಾಸು ಹುಟ್ಟಿದ ವರ್ಷ. ವಾಸು ಹುಟ್ಟಿದ ವರ್ಷ? ಅವ ಹುಟ್ಟಿದಾಗ ನಿನಗೆ ಎಷ್ಟ ವಯಸ್ಸು? 27-28 ಇರ್ಬೇಕು. ಮದುವೆ ಆದದ್ದು 19ನೇ ವರ್ಷಕ್ಕ, ಮಗ ಹುಟ್ಟದ್ದು ಮುಂದ 8 ವರ್ಷಕ್ಕ. ಇದ ಏನು ನೀನ್ ಮಾಡಿದ ಕ್ರಾಂತಿ? ಅಥವಾ ಕ್ರಾಂತಿ ಮಾಡೋ ಉತ್ಸಾಹದಾಗ ಮಗನ್ನ ಲೇಟ ನಡೆದ್ಯೋ? ಹಂಗಲ್ಲ. ಮತ್ತಿನ್ ಹ್ಯಾಂಗ ತಿರುಮಲರಾಯ? ನನಗ 21 ವರ್ಷಕ್ಕ ಲಗ್ನ ಆತು, ಮಾರ್ಚ್ ತಿಂಗಳದಾಗ. ಅದ ವರ್ಷ ಡಿಸೆಂಬರ್ನ್ಯಾಗ ಮಗನ್ಕೆ ಹಾಕಿ ಮನಿ ತುಂಬಿತು. ಇದ್ರ ಸಲುವಾಗಿ ಯಾರ್ಯಾರ ನನಗೆ ತಾಮ್ರ ಪತ್ರ ಕೊಡ್ತಾರೇನು? ಅಲ್ಲ, ನಾ ಹೇಳಿದ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ವಾಸು ಹುಟ್ಲಿಕ್ಕೆ 4-5 ವರ್ಷ ಇದ್ದಾಗ ನಿಮಗ್ ವರ್ಗ ಆಗಿತ್ತಲ್ಲ? ಹೌದಲ್ಲ ಅಂದಂಗ? ಆಗ ನೋಡ್ರಿ ನಾ ಕ್ರಾಂತಿಕಾರಿ ಆದದ್ದು. ಆಗಿದ್ದಿ? ಇರಬಹುದು. ಯಾಕಂದ್ರ ಈ ಕ್ರಾಂತಿಕಾರಿಗಳು ಒಳಗಿಂದ ಒಳಗ ಕೆಲಸ ಮಾಡ್ತಿರ್ತಾರ. ಯಾವ ಹೊರಗ್ ಬರ್ತಾರ, ಯಾವ ಕಣ್ಮರಿ ಆಗಿರ್ತಾರ ಗೊತ್ತಾಗೋದಿಲ್ಲ. ನೀ ಹೇಳ್ತಿ ಅಂದಲ್ಲ ಹೂ ಅನ್ನಬೇಕು ಮತ್ತ. ಅಂದಂಗ ಕ್ರಾಂತಿಕಾರಿ ಆದದಕ್ಕೆ ಏನಾರೆ ಸಿಗ್ತದೇನು ಸ್ವಲ್ಪ? ಹ್ಞೂ, ಸರ್ಕಾರ ತಿಂಗಳಾನು
ಖರ್ಚಿಗೆ ಒಂದಿಷ್ಟು ರೊಕ್ಕ ಕೊಡ್ತದಂತ ಹೇಳ್ತಾರ. ಈ ಸರ್ಕಾರ ನಂಬಿದ್ರ ಮುಗ್ದ ಹೋತು. ಈ ಸರ್ಕಾರ ತನ್ನ ಇಚ್ಛಾದಂಗ ಆಕಾರ ಬದಲಿಸ್ತಿರ್ತದ. ಒಮ್ಮೊಮ್ಮೆ ಕಣ್ಣಿಗೂ ಕಾಣೋದಿಲ್ಲದು. ನೀ ಅದನ್ನ ಹಿಡ್ಕೋಬೇಕು ಅಂತ ಹೋದ್ರ ನಿನ್ ಕೈಯಾಗ ಸಿಗೋದನೇ ಇಲ್ಲ. ಬಿಸಿಲ್ ಗುದ್ರಿ ಹಂಗ. ಆದ್ರ ಅದಾ ನಿನ್ನ ಹಿಡ್ಕೋಬೇಕು ಅಂತ ಬಂದ್ರೆ ಮಾತ್ರ ಗಟ್ಟೆ ಹಿಡ್ಕೊಂಡ್ಬಿಟ್ಟಿರ್ತದ. ಬಿಡ್ಸ್ಕೊಳ್ಲಿಕ್ಕೂ ಆಗ್ದಂಗ. ಹಾ ಅಪ್ಪ ಏನು ಆತ ಕೆಲಸ? ಇಬ್ರು ಹೋಗೋಣ ಅಂತ. ಎಲ್ಲಿಗೆ? ಅಲ್ಲಿಗೆ ಅದ ವಾಸನ್ ಕೆಲ್ಸದ ಸಲುವಾಗಿ. ಅಂದಾಗ ಲಕ್ಷ್ಮೀನ್ ಕರಿ ಇಲ್ಲ. ನಿಮ್ ದೊಡ್ಡವ್ವ ಏನ್ ಹೇಳಿ ಕಳ್ಸ್ಯಾಳ ಅದನ್ನಿಷ್ಟ ಹೇಳಿ ಹೋಗ್. ಚಂದು ಕಾಕ ಹಾ. ನೀವೇ ಅಲ್ಲಿ ಹೋದ್ರೆ ಚಲೋ ಅಲ್ಲ? ಅವ್ವ ಅಡ್ಗೆ ಮಾಡ್ಲಿಕ್ಕೆ ಹತ್ತಿರ್ಬೇಕು. ಹಾ ಬರೋಬ್ಬರಿ ಬರೋಬ್ಬರಿ. ಜೈ ಗುರುದೇವ್. ಅಂದ್ರ ಈಕಿ ಹೇಳಿದ್ದನ್ನ ಆಕಿಗೆ ಹೇಳಿಕ್ ಆಗ್ತದ? ಲಕ್ಷ್ಮಿ ಬರ್ರಿ ಮಾಮ. ಹಾ ಬಂದೆ. ಈ ದೊಡ್ಡಪ್ಪ ಒಬ್ಬ ಹಾಲ್ ತಗೊಂಡು ಹೋಗೋಣ ಯಾವ್ದಾಗ ದಿನ ಬಂದು ತಲಿ ತಿಂತಾನ. ಇರ್ಲಿ ಬಿಡ, ಅದು ಅವ್ರ ಸ್ವಭಾವ. ಅಂದಂಗ ಎಂಪಿ ಅವ್ರು ಏನಂದ್ರು? ಎಲ್ಲ ಕೆಲ್ಸ ಆದಂಗನ ಈಗ ಎಂಪಿಗಳ ಮುಂದ ಖುದ್ ನೀವ ನಿಂತು ಈ ಫಾರ್ಮ್ ಸಹಿ ಹಾಕಿದ್ರ ಆತು. ಅಂದಂಗ ಅಪ್ಪ ನೀವ್ ಹುಟ್ಟಿದ ವರ್ಷ ಯಾವ್ದು ಅಂತ ತಪ್ಪದಂಗೆ ಹೇಳ್ರಿ, ಬರೋಬ್ಬರಿ ನೋಡೋಣ. ಅಂದ್ರ ಅದಕ್ಕೊಂದು ಹಂಗೆ ನಿಮ್ಗೊಂದು ಚಳುವಳಿ ಹುಡ್ಕೊಡ್ತೇನೆ. ಫಾರ್ಮ್ನಾಗ ನೀನ ತುಂಬಿ ಅಲ್ಲ 19 ಅಂತ ನೆನಪಿಲ್ಲ? ಆದ್ರೆ ಎಂಪಿ ಸಾಹೇಬ್ರೆ ಹೇಳಿದ್ರು ನಿಮ್ಮ 16 ಅಥವಾ 17ನೇ ವರ್ಷಕ್ಕ ಕ್ರಾಂತಿಕಾರಿ ಜೀವನ ಪ್ರಾರಂಭ ಆಗ್ಬೇಕಂತ. 16 ಅಥವಾ 17ನೇ ವರ್ಷಕ್ಕ? ಆದ್ರ ನಾ 27, 28 ವರ್ಷ ಅಂತ ಹೇಳ್ಬಿಟ್ನಲ್ಲೋ. ಯಾರ ಮುಂದ? ಅದ ನಿಮ್ ಚಂದು ಕಾಕನ್ ಮುಂದ. ಅಲ್ಲಪ್ಪ ನಿಮ್ಗೇನ್ ತಲಿ ಗಿಲಿ ಕೆಟ್ಟದೇನು ಅಂತ ಎಲ್ಲರ ಮುಂದೆ ಯಾಕೆ ಇಷ್ಟು ಮಾತಾಡ್ತೀರಿ ನೀವು? ಇಲ್ಲ 16, 17 ಅಂದ್ರ ಬಹಳ ಎಳೆ ವಯಸ್ಸು. ಕ್ರಾಂತಿ ಗಿಂತಿ ಮಾಡ್ಬೇಕಂದ್ರ ಕನಿಷ್ಠ 26, 27 ವರ್ಷ ಇರ್ಬೇಕಂತ ನಾ ಅಂದ್ಕೊಂಡೆ. ನೀವ್ ಅಂದ್ಕೊಂಡಿದ್ದು ತಪ್ಪು. 16, 17ನೇ ವರ್ಷಕ್ಕ ಕ್ರಾಂತಿಯ ಮನೋಭಾವ ಬೆಳಿಲಿಕ್ಕೆ ಶುರುವಾಗ್ತದ. ಆ ಅಜ್ಜಿ ಮೊಮ್ಮಗನೇ ತಗೊಂಡ್ರಲ್ಲ, ಅವ ತನ್ನ 18ನೇ ವರ್ಷಕ್ಕ ಕ್ರಾಂತಿ ಅಂತ ಹೊಡೆದಾಡ್ಸತ್ತ. ಹೌದಲ್ಲ? ಅಂತ ಹಂಗಾಗಿ ಏನ್ ಮಾಡೋದು? ಹೋಗ್ಲಿ ಬಿಡ್ರಿ, ಯಾವ್ದಾದ್ರೂ ಒಂದ್ ತಾರೀಕು ಫಿಕ್ಸ್ ಸಿಗ್ತದ. ನೀವು ಹುಟ್ಟಿದ್ದು 1919ರಾಗ. 16, 17ನೇ ವಯಸ್ಸಿಗೆ ಅಂದ್ರ 1935, 36 ಹೊತ್ತಿಗೆ ಯಾವ್ದಾದ್ರು ಒಂದು ಘಟನಾ, ಒಂದು ಚಳವಳಿ ಬೇಕು ನಮ್ಗೀಗ ನಿಮ್ಮನ್ನ ಕ್ರಾಂತಿಕಾರಿ ಮಾಡ್ಲಿಕ್ಕೆ. ಅಪ್ಪ 1936 ಏಪ್ರಿಲ್ ತಿಂಗಳದಾಗ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಆತು. ನೀವು ಅಲ್ಲೇ ಹೋಗಿದ್ರಿ. ಅಷ್ಟು ದೂರ ಅವಾಗ ನನಗೆ ಎಂದರ ಹೋಗ್ಲಿಕ್ಕೆ ಆಗ್ತಿತ್ತ ಅಂತ? ಹೋಗ್ಲಿಕ್ಕಾಗ್ದೆ ಏನು, ನೀವು ಅದಕ್ಕೂ ಮೊದ್ಲಿಂದ ರಾಜಕೀಯದಾಗಿದ್ರಿ, ಹಿಡಿತಾ? ಇಲ್ಲೊಂದದ 1937ರಾಗ ನಡೆದು, ಈಗ ಓದ್ತೀನಿ ನೋಡ್ರಿ. ಬಂಗಾಳದಲ್ಲಿ ರಾಜಕೀಯ ಬಂದಿಗಳನ್ನು ಬಿಡುಗಡೆ ಮಾಡದ ಕಾರಣ ಕೊನೆಗೆ 1937ರಲ್ಲಿ ಗಾಂಧೀಜಿ ತಾವೇ ಸ್ವತಃ ಬಂದಿಗಳನ್ನ ಬಿಡುಗಡೆ ಮಾಡಿಸುವುದಾಗಿ ಪಣ ತೊಟ್ಟರು. ಇದರ ಪರಿಣಾಮವಾಗಿ 1938ರ ಆರಂಭದಲ್ಲಿ ಮೊಕದ್ದಮೆ ಇಲ್ಲದೆ ಜೈಲಿನಲ್ಲಿ ಬಂಧಿತರಾಗಿದ್ದ ಬಂಗಾಳದ ರಾಜಕೀಯ ಬಂದಿಗಳನ್ನು ಬಿಡುಗಡೆ ಮಾಡಲಾಯಿತು. ಆದರೆ ಅಂಡಮಾನದಲ್ಲಿ ಕರಿ ನೀರಿನ ಶಿಕ್ಷೆ ಅನುಭವಿಸಿದ ಬಂದಿಗಳ ಬಿಡುಗಡೆ ಆಗಲಿಲ್ಲ. ಈ ಕಾರಣದಿಂದ ಗಾಂಧೀಜಿ ಅನ್ನ ಸತ್ಯಾಗ್ರಹ ಹೂಡಿದರು. ಈ ಆಂದೋಲನದಾಗ ನೀವು ಮೊದಲು ಕೆಲಸ ಶುರು ಮಾಡಿದ್ರಿ. ಹೌದೌದು, ಆಗ ನನಗೆ 18 ವರ್ಷ ವಯಸ್ಸು. 18? ಸ್ವಲ್ಪ ಜಾಸ್ತಿ ಆತೇನೋ ಅನ್ನಿಸ್ತದ. ಇದಕ್ಕಿಂತ 1 ವರ್ಷ ಮುಂಚೆ ಆಗಿದ್ರ ಭೇಸ್ ಆಗ್ತಿತ್ತು. ಇದ ಬರೋಬ್ಬರಿ ಬಂದಿಗಳನ್ನ ಬಿಡುಗಡೆ ಮಾಡ್ಬೇಕನ್ನೋ ಆಂದೋಲನ. ಇದಕ್ಕೊಳಗ ಗಾಂಧೀಜಿ ಇದ್ರು. ಇದ ಬರೋಬ್ಬರಿ ಆಂದೋಲನ ಚಳವಳಿಯನ್ನ ನಮ್ಮ ವಯಸ್ಸಿಗೆ ಲೆಕ್ಕ ಹಾಕೊಂಡು ಆಗ್ತಾವೇನ? ಹಿಂಗ್ ಮಾಡಿ ಈ ಆಂದೋಲನ ಈಗ ಆಗೋಗ್ಯದ, ನೀವು ಭಾಗವಹಿಸ್ಬಿಟ್ಟಿರಿ. ಇನ್ನು ಇದಕ್ಕೊಂದು ಹಂಗ ವಿಚಾರ ಮಾಡಿ.
ಹಂಗಾರ ಒಂದ್ ಕೆಲಸ ಮಾಡು, ನನ್ನ ಈ ಸುಭಾಷ್ ಬೋಸ್ ಅಂತ ಯಾರು ಮುಖಂಡ್ರು ಇದ್ರಲ್ಲ ಅವ್ರ ಸಾಲಾಗಿ ಸೇರಿಸ್ಬಿಡು. ಇಲ್ಲ ಅಂದ್ರ ಹೇಳ್ತೀನಿ. ಒಟ್ಟ ಈಗಿನ ಕಾಲ ಮೊದಲು ನಂಗಿಲ್ಲ ಲಕ್ಷ್ಮಿ, ನಮ್ ಕಾಳಜಿ ಒಳಗ ನಾವಿರ್ಬೇಕು. ಹಾ ಬರ್ತೀನಪ್ಪ ತಿರುಮಲರಾಯ. ರಾತ್ರಿ ಬಾಳ ಆತು. ಜೈ ಗುರುದೇವ್ ದತ್ತ. ಏ ಗೌರಿ, ಮಗ್ಗಲ್ ಮನೆಗೆ ಹೋಗಿ ಎಷ್ಟೊತ್ತಾತ ಅಂತ ಕೇಳ್ಕೊಂಬ ಹೋಗು. ಹಂಗಾರ 1936ರಿಂದ ನಿಮ್ಮ ರಾಜಕೀಯ ಜೀವನ ಪ್ರಾರಂಭ ಆಯ್ತು. ಅಣ್ಣ ಹಾ 8 ಹೊಡಲಿಕ್ಕ 10 ಮಿನಿಟ್ ಅದ. ಅಪ್ಪ ಗೊತ್ತಾಗಿದೆ ಹೇಳಿ, ದೇಸಾಯಿಗೆ 8:00ವರೆಗೆ ಬರ್ರಿ ಅಂತ ಹೇಳಾರ. ನಡಿ ಅವಸರ ಮಾಡ್ರಿ ಸ್ವಲ್ಪ. ಏ ನಡಿ ಹಂಗಾರ, ಫಾರ್ಮ್ ಎಲ್ಲ ತಗೊಂಡಿ ಎಲ್ಲ ತಗೊಂಡಿ ನೋಡ್ಕೊಂಡು ಹೋಗ್ರಿ, ಹುಷಾರಿ, ಆದಷ್ಟು ಲಘು ಬರ್ರಿ. ಗೌರಿ, ನೀನು ಆ ರಸ್ತೆ ತನಕ ಹೋಗ್ಬಾ. ಹೋಗ್ ಇದ್ದೀರೇನ್ ಮನೆಯಾಗ? ಓಹೋ, ಬರ್ರಿ ಬರ್ರಿ, ಬಡವನ್ ಮನೆಗೆ ಭಾಗ್ಯ ಬಂದಂಗಾತು. ಬರ್ರಿ ಶಿವನ್ಗೌಡ್ರ, ನೀವು ಬರ್ರಿ. ಏನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ರು ನಮ್ಮ ಮನೆ ತನಕ ಪಾದ ಬೆಳೆಸಿದ್ರು. ಬರ್ಬೇಕಲ್ರಪ್ಪ, ಮತ್ತ ಬರ್ದಿದ್ರ ಹ್ಯಾಂಗ ಆಕತಿ? ದೇಶದ ಸಲುವಾಗಿ ಹೋರಾಡಿ ನಮಗ ಸ್ವಾತಂತ್ರ್ಯ ತಂದು ಕೊಟ್ಟು ಬಂದಿದೆ. ನಿಮ್ಮನ್ನ ಹ್ಯಾಂಗ್ ಮರಿಯಕ್ ಆಕತಿಯ? ಅಲ್ಲೇನ್ರಿ ಯಲ್ಲಪ್ಪನವ್ರ? ಮಸ್ತ್ ಮಾತ್ ಬಿಡ್ರಿ ನಿಮ್ದು. ದೊಡ್ಡ ಮಾತಾತಿದ್ದು. ಅಂದಂಗ್ ಪಾಟೀಲ್ರ ಇವ್ರು ಪರಿಚಯ ಆಗಿಲ್ಲ. ಇವರು ಯಲ್ಲಪ್ಪ ಶಿಂದೆ ಅವರು ನಮ್ಮ ಡಿವಿಷನ್ಗೆ ದೊಡ್ಡ ಎಕ್ಸೈಸ್ ಕಾಂಟ್ರಾಕ್ಟ್ದಾರರು. ನಮ್ಮ ಪಾರ್ಟಿಗೆ ಬೆನ್ನೆಲ್ ಬಿತ್ತಂಗ. ಬರ್ರಿ ಬರ್ರಿ ನೋಡ್ರಿ. ಓಹೋ, ರಾಯರು ಏಟ್ ನಿಸ್ವಾರ್ಥ ಮಂದ್ ಅನ್ನೋದು ಅವ್ರನ್ನ ಅವ್ರ ಮನೆ ನೋಡಿದ್ರೆ ತಿಳಿತೈತ್ ಬಿಡ್ರಿ. ಇವ್ರೀಗ ಆ ಸಿಟ್ ಕೊಡೋದು ಖರೆ ಅಂದ್ರೆ ನಮ್ ನಾವ ಸತ್ಕಾರ ಮಾಡ್ಕೊಂಡ್ರಪ್ಪ. ನಿಮ್ ಮಾತು ನನಗ್ ತಿಳಿಲಿಲ್ಲ. ಸೀಟು ಸತ್ಕಾರ. ರಾಯರ, ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ 6 ವರ್ಷ ಆಗಿಂದ 2 ಸಲ ಸ್ವಾತಂತ್ರ್ಯ ಹೋರಾಟಗಾರ ಸಮ್ಮೇಳನ ನಡೆಸೀನಿ ಜಿಲ್ಲಾ ಮಟ್ಟದಾಗ. ಈಗ 3ನೇ ಸಮ್ಮೇಳನ ನಡೆಸೋ ತಯಾರಿ ಜೋರ್ ನಡೆದೈತಿ. ಅದ್ರ ಪೂರ ಖರ್ಚು ತಾವ ನೋಡ್ಕೋತೀನಿ ಅಂತ ದೊಡ್ಡ ಮನ್ಸ್ ಮಾಡ್ಯಾರ ನಮ್ ಯಲ್ಲಪ್ಪನವ್ರು. ನಂದೇನ್ ಮಹಾ ಬಿಡ್ರಿ ರಾಯರ, ದೇವ್ರ ಕೊಟ್ಟಾನ ಅದನ್ನ ನಿಮಗ್ ಕೊಡ್ತೀನಿ. ಆದ್ರ ನನ್ನ ಹತ್ರ ರೊಕ್ಕಿದ್ರಿ ನತ್ರಿ ಇಟ್ಟೆಲ್ಲಾ ಜವಾಬ್ದಾರಿ ಮೈಮ ಹೊತ್ಕೊಂಡು ಫಂಕ್ಷನ್ ಭೇಷಾಗಿ ನಡೆಸ್ತಾರಲ್ರಿ ನಮ್ ಗೌಡ್ರು, ಅದು ದೊಡ್ಡ ಮಾತು. ಆದ್ರೆ ಯಲ್ಲಪ್ಪನವ್ರು ನಾವ್ ಒಂದು ಮಾತು ಮರಿಬಾರ್ದು ನೋಡ್ರಿ. ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದ್ಕೊಟ್ಟ ಇಂಥ ಮಂದಿ ಅದಾರಂತ ನಾವು ಅವ್ರ ಮಾರ್ಗದರ್ಶನ ಪಡ್ಕೋಬೇಕು ಅನ್ನೋದು. ಅವ್ರನ್ನ ಮರಿಯೋಣಂದ್ರ ಮಹಾಪ್ರಾದ್ರಪ್ಪ. ಇಂಥವ್ರನ್ನ ಕರೆದು ಸತ್ಕಾರ ಮಾಡೋದು ಪವಿತ್ರ ಕೆಲ್ಸರಪ್ಪ. ಬೀಚ್ ಮಾತು ಹೇಳಿದ್ರಿ ನೀವು. ಇಡೀ ರಾಜ್ಯದಾಗ ನಮ್ ಜಿಲ್ಲಾದಾಗಿರುವಟ್ಟು ಸ್ವಾತಂತ್ರ್ಯ ಹೋರಾಟಗಾರರು ಬೇರೆ ಯಾವ ಜಿಲ್ಲೆದಾಗೂ ಇಲ್ಲ. ನಮ್ ಮಿನಿಸ್ಟ್ರು ಕೇಳಕ್ ಹತ್ತಿದ್ರು ಮೊನ್ನೆ, ಏನ್ರಿ ಪಾಟೀಲ್ರ
ಈಟೊಂದು ಸ್ವಾತಂತ್ರ್ಯ ಹೋರಾಟಗಾರ ಅದಾರ, ಪೆನ್ಷನ್ನು ತಗೊಂತಾರ, ಮತ್ತೆ ನೀರವರೆಲ್ಲ ಅದನ್ನ ಮಾಡಿದ್ರೇನು ಅಂತ. ನಾನು ಹೇಳ್ದೆ ಮಾಡಿದವರು ಅದಾರ್ರಿ, ಮಾಡಿದವರು ಭಾಳ ಮಂದ್ರಿ ಅಂತ. ಕರೆನೆ ಬಿಡ್ರಿ ನೀವು ಹೇಳಿದ್ದು. ಯಾಕಂದ್ರ ಇಂಥ ಮಂದಿ ಅಂದ್ರ ಮಂದಿಗೆ ನಗಚಾಟಿಗೆ ಕಾರಣ ಆಗೈತಿ. ಅದಕ್ಕೆ ಕಾರಣ ಐತಿ ಬಿಡ್ರಿ. ಕೆಲವು ಮಂದಿ ಸುಳ್ಳಪಳ ಸರ್ಟಿಫಿಕೇಟ್ ಹಚ್ಚಿ ಪೆನ್ಷನ್ ತಗೊಂಡವರು ಅದಾರಂತ. ಗೌರಿ ಹೌದ್ರಾ? ನಮ್ ಯಲ್ಲಪ್ಪ ಅವ್ರು ಹೇಳ್ತಿರೋದು ಖರೇನಾ? ಅಂಥ ಮಂದಿ ಇಲ್ಲಂತ ತಿಳ್ಕೊಂಡಿರೇನ್? ಆದ್ರ ಯಲ್ಲಪ್ಪನವರ, ನಮ್ಮ ಈ ರಾಯರು ಮೊನ್ನೆ ತನ ಪೆನ್ಷನ್ ಸಲುವಾಗಿ ಅರ್ಜಿ ಹಾಕೊಂಡಿದ್ದಿಲ್ಲ, ಕೆಲಸ ಮಾಡ್ಬೇಕನ್ನಿಸ್ತು ಮಾಡಿದ್ರು. ಆಗ ಗಾಂಧೀಜಿ, ಬೋಸ್ರು ಹಿಂಗ ದೊಡ್ಡ ದೊಡ್ಡ ಮಂದಿ ಕೂಡ ಸೇರಿ ಜೈಲ್ ಹೋಗಿ ಬಂದ್ರು, ಕ್ರಾಂತಿಕಾರಿ ಆದ್ರು. ಆದ್ರ ಅದರ ಸಲುವಾಗಿ ಯಾಕೆ ರೊಕ್ಕ ತಗೋಬೇಕು ಅಂತ ಸುಮ್ಮನಿದ್ರು. ನಮ್ಮ MP ಸಾಹೇಬ್ರ ದೊಡ್ಡ ಗುಣದಿಂದ ಇವರಿಗೆ. ಹೌದ್ರಿ ರಾಯರ, ಕರೆ ಅಂದ್ರು ದೊಡ್ಡ ಗುಣ ಬಿಡ್ರಿ ಇದು. ಅಲ್ಲ, ದರೋಡೆ ಕೂನಿ ಕಳು ಮಾಡಿ ಜೈಲಿಗೆ ಹೋಗಿ ಬಂದ್ ಮಂದಿನೂ ಪೆನ್ಷನ್ ತಗೊಂಡ ಹೊತ್ನ್ಯಾಗ ಕರೆ ಅಂದ್ರೆ ದುಡ್ದಂತ ಈ ಮಂದಿನ ಪತ್ತೆ ಹಚ್ಚಿದ್ದು ನಮ್ಮ MP ಸಾಹೇಬ್ರ ದೊಡ್ಡ ಗುಣ ಬಿಡ್ರಿದು. ಹೌದ್ರಾಯರ, ನೋಡಿದ್ರ ಯಲ್ಲಪ್ಪನವ್ರ, ನಮ್ಮ ರಾಯರಿಗೆ ಆಗಿನ ನೆನ್ಪಿಗೆ ಬಂದ್ರ ಹ್ಯಾಂಗ ಗಂಟಲು ಕಟ್ತೈತಿ ಅಂತ. ಎಲಿ ಮರಿ ಕಾಯಂಗಿರು ಇಂಥ ಮಂದಿಗಲ್ದ ಮತ್ತಾರ ಸಲ್ತದ್ ಹೇಳ್ರಿ ಆ ಅಧ್ಯಕ್ಷರ ಜಾಗ. ಹೌದ್ರಿ ರಾಯರ. ನೀವ್ ಏನಂತೀರಿ ಪಾಟೀಲ್ರ? ಯಾ ಅಧ್ಯಕ್ಷರ ಜಾಗ, ಯಾ ಮಾತು? ಅದ ನಾವು 3ನೇ ಸ್ವಾತಂತ್ರ್ಯ ಹೋರಾಟಗಾರರ ಸಮ್ಮೇಳನ ನಡೆಸಬೇಕು ಅಂತ ಮಾಡಿವಿ ಅನ್ನಲ್ಲ ಆಗ್ಲೇ. ಆ ಸಮ್ಮೇಳನಕ್ಕ ನೀವ ಅಧ್ಯಕ್ಷರಾಗಿ ಬರ್ಬೇಕು ಅಂತ ಕೇಳ್ಕೊಂಡು ಹ್ಞೂ ಅಂತೀರಿ ಅನ್ನೋ ಆಶಾದಿಂದ ಬಂದೀವಿ. ಇಲ್ಲ ಅನ್ಬೇಡ್ರಿ ರಾಯರ, ನೀವ ಬರ್ಬೇಕು, ಬಂದು ಸ್ಫೂರ್ತಿದಾಯಕ ಭಾಷಣ ಮಾಡ್ಬೇಕು, ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ಬೇಕು. ಈ ದೇಶದ ಯುವ ಜನರೊಳಗ ದೇಶಭಕ್ತಿ ದೀಪ ಹಚ್ಚಿ ಬೆಳಕಿನಿಂದ ಉರಿಯೋ ಹಂಗ್ ಮಾಡ್ಬೇಕು ಅಂತ ನಮ್ಮ ವಿನಂತಿ ಐತಿ. ಸಮ್ಮೇಳನ ನಾಡಿದ್ ಮುಂಜಾನೆ 10 ಗಂಟೆಗೆ ಶುರುವಾಕತಿ. ನೀವು ತಯಾರಿರ್ರಿ. ನಮ್ ಯಲ್ಲಪ್ಪನವ್ರ ಅಂಬಾಸಿಡರ್ ಕಾರ್ ಗಾಡಿ ಬರ್ತೈತಿ. ಮತ್ತ ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲಾದ ಮಂತ್ರಿಗಳು ಅಂದ್ರ ಸರ್ದೇಸಾಯಿರು ಬರ್ತಾರ್ರಿ. ಸಮ್ಮೇಳನ ಮುಗಿದ ಕೂಡಲಿ ಯಲ್ಲಪ್ಪನವ್ರ ಮನೆಗೆ ಹೋಗುದು, ಅಲ್ಲೊಂದು ಸಣ್ಣ ಸತ್ಕಾರ ನಿಮ್ಗ. ಮಿನಿಸ್ಟ್ರು ಅಲ್ಲಿಯೂ ಬರ್ತಾರ. ಹೌದ್ರಿ ರಾಯರ, ಎಕ್ಸೈಸ್ ಕಂಟ್ರೋಲರ್ ಸಂಘದಿಂದ ನಿಮ್ಗ ಮತ್ತ ಆ ಮಿನಿಸ್ಟ್ರಿಗ ಸನ್ಮಾನ. ನನ್ನಂತವಂಗ ಸತ್ಕಾರ ಸನ್ಮಾನ ಯಾಕೆ? ನೀವ್ ಈ ವಿಷಯದಾಗ ಬಾಯಿ ತೆಗಿಯೋಂಗೇ ಇಲ್ಲ. ಸುಮ್ಕಿದ್ದು ನಾವೇನ್ ಮಾಡ್ತೀವಿ ಅದನ್ನ ಮಾಡಿಸ್ಕೊಂಬದಟ ನಿಮ್ ಕೆಲ್ಸ. ಅದು ಹೇಳ್ಬಿಡ್ರಿ. ಮತ್ತ ಅದ್ಯಾವ್ದು ಫೋಟೋ ಅಂತ ಅಂತಿದ್ರಲ್ಲ. ಹಾ ಹೌದೌದು ಅಂದಂಗ. ರಾಯರ, ನಮ್ಮ ಈ ಸಮ್ಮೇಳನದಾಗ ಚುಣೆ ಮೊದಲಿಗೆ ಸರ್ದಾರ ರುದ್ರಗೌಡರ ಫೋಟೋ ಉದ್ಘಾಟನೆ ಮಾಡೋದೈತಿ. ಅದನ್ನ ಮಿನಿಸ್ಟ್ರ ಮಾಡ್ತಾರ. ನೀವು ನಿಮ್ ಭಾಷಣದಾಗ ಅವ್ರ ಬಗ್ಗೆನೂ 4 ಮಾತು ಹೇಳ್ಬೇಕಾ? ಬರ್ರಿ. ಓಹೋ, ನೀವು ಬಿ ಬಂದಿರಿ? ಬರ್ರಿ. ಹರಕ ಚಂದ ಶೇಟ್ರ. ಹಂಗಾರ ಬರ್ತೀವಿ ನಾ. ನೀವು ನಾಡಿದ್ ಮುಂಜಾನೆ ತಯಾರಿರಿ. ಅಂಬಾಸಿಡರ್ ಬರ್ತೈತಿ. ಸ್ವಲ್ಪ ಚಹಾ ಮತ್ ಬರುದೈತಲ್ರಿ ನಿಮ್ ಮನೀಗ. ಈಗ ಯಾಕೆ ತ್ರಾಸ ತಗೊಂತೀರಿ? ಇನ್ನು ಭಾಳ ಕೆಲ್ಸ ಅದಾವು. ನಮಗ್ ಹೊತ್ತಾಕೈತಿ. ನಮ್ಮ ಅಪ್ನಿ ಕೊಡಲ್ಲ. ಹೋಗ್ಬಾರಂಗಾರ. ಶೆಟ್ಜಿ, ನಿಮ್ದು ಮನೆ ನೋಡಿದ್ರೆ ನಮ್ಗೆ ಮಹಾತ್ಮಾಜಿದು ಯಾದಾಗ್ತದೆ. ವಾಹ್, ಆಶ್ರಮ್ ಇದ್ದಂಗ ಅದ. ಅಂದಂಗಿ ಚರ್ಕ ನಾನು ಗಾಂಧೀಜಿ ಅವ್ರ ಜೊತೆಗಿದ್ದಾಗ ಅವ್ರ ಆಶೀರ್ವಾದ ಮಾಡ್ಕೊಟ್ಟದ್ದು. ಓಹೋ, ಕೂಡ್ರಿ. ಅಂದಂಗ ಶೆಟ್ಜಿ, ನಿಮ್ ಪರಿಚಯ ಆಗ್ಲಿಲ್ಲ. ಅರೆ, ನಾನು ಹರಕಚಂದ್ ಮಹಾಜನ್, ನಮ್ದು ಮರ್ಚೆಂಟ್ಸ್ ಕ್ಲಬ್ ಇಂದು ಸೆಕ್ರೆಟರಿ ಬಿ. ಈಗ ಬಾಳ ಗಡಿ ಬಿಡಿ ನಮ್ಗೆ, ಅಂಗಡಿಗೆ ಹೋಗಿ ಫುರ್ಸತ್ ಬಿ ಆಗಿಲ್ಲ. ಸ್ವಲ್ಪ ಚಹಾ ಏನಾರ ತರ್ತೀನಿ. ಬ್ಯಾಡಿ. ನಿಮ್ಮ ಹತ್ರ ಇಂಪಾರ್ಟೆಂಟ್ ಕೆಲಸ ಇದೆ. ಆಗಸ್ಟ್ ಮೈನಾಮೆ ಅದ ಎಲ್ರು ಮಾಡ್ತಾರಲ್ಲ, ಅದನ್ನ ನಾವು ಬಿ ಮಾಡ್ಬೇಕಂತ. ಪರ್ಸೋ 8 ತಾರೀಕು ನಮ್ಗೆ ಪುರ್ಸೊತ್ತಿಲ್ಲ. ನಾವು 11 ತಾರೀಕು ಮಾಡ್ಬೇಕಂತ. ನೀವು ಬರ್ಬೇಕು, ಬಂದು ಜೇಂಡ ಹಾರಿಸಿ ಭಾಷಣ ಮಾಡ್ಬೇಕು ಸ್ವಾಮಿ. ಅಲ್ಲ, ನಾನ ಬೇರೆ ಯಾರನ್ನ ಕೇಳ್ರಿ ಬಲ್ಲವ್ರನ್ನ. ಅಯ್ಯೋ, ಇಲ್ಲ ಅನ್ಬಾರ್ದು ಸ್ವಾಮಿ.
ನಮ್ಗೆ ನಿಮ್ದ ಭರೋಸಾ. ಎಲ್ಲರ ಹಂಗ ನೀವು ಇಲ್ಲ ಅನ್ಬಾರ್ದು ಮತ್ತ. ನೀವಿಲ್ಲ ಅಂದ್ರೆ ನಾವು ಜೇಂಡ ಆರ್ಸೋದ್ ಹೆಂಗೆ? ನೀವು ಬರ್ತಿಂತಿದ್ದೇನೋ ಪ್ರೋಗ್ರಾಮ್ ಎಲ್ಲ. ಬರ್ಬಾರ್ದು ಅಂತ ಏನಿಲ್ಲ. ಆಯ್ತಾಯ್ತು, ಬಸ್ ಒಪ್ಕೊಂಡಂಗಾಯ್ತು. ಕೇಳಿದ ಕೂಡ್ಲೆ ಹೂ ಅಂದ್ಬಿಡ್ತಾರ? ಇದೆಲ್ಲ ಬೇಪರ್ ಇದ್ದಂಗೆ ಸ್ವಾಮಿ. ಅಚ್ಚ, ನೀವು ತಯಾರಾಗಿ ಕೂತ್ಬಿಡಿ, ನಮ್ದು ಹುಡುಗ ಕಾರ್ ತಗೊಂಡ್ ಬರ್ತಾನೆ. ಆತು, ನೀವೆಷ್ಟು ಹೇಳ್ತೀರಿ. ಧನ್ಯವಾದ. ನಾನು ಅರ್ಜೆಂಟಾಗಿ ಹೋಗ್ಬೇಕು, ಇಂಪಾರ್ಟೆಂಟ್ ಕೆಲಸ ಇದೆ. ಬರ್ತೀನಿ ಹಂಗಾರ. ನಮಸ್ಕಾರ. যদি তোর ডাক শুনে কেউ না আসে তবে একলা চলো রে। যদি তোর ডাক শুনে কেউ না আসে তবে একলা চলো রে। তবে একলা চলো, একলা চলো, একলা চলো, একলা চলো রে। তবে একলা চলো, একলা চলো, একলা চলো, একলা চলো রে। যদি তোর ডাক শুনে কেউ না আসে তবে একলা চলো রে। যদি কেউ কথা না কয় ওরে ওরে ও ভাগা, কেউ কথা না কয় যদি সবাই থাকে। ಎಷ್ಟು ಮಜಾ ಅಂದೆ ಅಲ್ಲಿ. ಎಷ್ಟು ಮಂದಿ ತುಂಬಿದ್ರು. ಏತನ ಅಪ್ಪಂಗ ಈ ಹಾರ ಹಾಕಿದ್ರು, ಇದನ್ನೆಲ್ಲ ಕೊಟ್ರು, ಮತ್ತೆ ಫೋಟೋ ತಕೊಂಡ್ರವಾ. ಹೌದು ಲಕ್ಷ್ಮಿ, ಭಾರಿ ಸನ್ಮಾನ ಮಾಡಿದ್ರು. ಮಿನಿಸ್ಟರ್ ಅಂತೂ ಭಾಳ ಹೊಗಳಿದ್ರು. ನಾನು ಭರ್ಜರಿ ಭಾಷಣ ಮಾಡಿದೆ. ವಾಹ್ ವಾಹ್, ಏನ್ ವ್ಯವಸ್ಥಾ. ಮುಂದ ಮೊದ್ಲ ಗುಡಾರ ಹಾಕಿದ್ರು, ಅದ್ರ ಮ್ಯಾಲ ಬರೇ ಸಣ್ಣ ಸಣ್ಣ ಹುಡುಗರು. ಅವ್ರ ನಡುವ ನಾನು ಕೂತಿದ್ದೆ. ಹಿಂದೆ ಎಡ್ಗಡೆ ಬಲ್ಗಡೆ ಮಂದಿ ಹೊಯ್ ಅಂತ ಹೋಗಿದ್ರು. ಹೌದೌದು, ಬರೋಬ್ಬರಿ ಹೇಳ್ದೆ. ಅವರು ನನ್ನ ಪಳ್ಳಿಗೆ ಮಾಲಿ ಹಾಕಿದ ಕೂಡಲೇ ನಾ ಹೇಳ್ದೆ, ಕ್ರಾಂತಿಕಾರಿಗಳ ಕೊರಳ ಧ್ವನಿ ಒಳಗಿರೋದು ದೇಶದ ಮಂತ್ರ. ಹೊರಗೆ ನೇತಾಡ್ತಿರ್ತದ ನೇಣಿನ ಹಗ್ಗ. ನೀವು ಹಾಕಿದ ಈ ಮಾಲಿ ನಮ್ಮಂತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶೋಭಿಸುವುದಲ್ಲ. ನಮಗ ಇಂಥ ಸನ್ಮಾನ ಬೇಡ, ಸಮಾಜದಾಗ ಒಂದು ಸ್ಥಾನ ಬೇಡ, ಆದ್ರ ಮಾನದಿಂದ ಬದುಕಲಿಕ್ಕ ಒಂದು ಅವಕಾಶ ಬೇಕು. ಹೋರಾಟಕ್ಕಿಳಿದಾಗ ನಮಗೆ ಬೇರೆ ಯಾವ ಆಶೆನೂ ಇರಲಿಲ್ಲ. ನಾ ಹಿಂಗ ನಮ್ಮ ಮಾಸ್ತರ್ ಹೇಳ್ತಿದ್ದಂಗ ಮಾತಾಡ್ಕೋತ ಹೋದೆ. ಅದ್ರ ನಡುವ ಒಮ್ಮೆ ಕಿಸೆದಾಗಿನ ಚೀಟಿ ನೋಡ್ಕೊಂಡ್ರಲ್ಲಪ್ಪ, ಅಣ್ಣ ಬರ್ಕೊಟ್ಟಿದ್ದು. ಏನ್ ಮಾಡ್ಲಿ, ಆ ಗುಂಪು ನೋಡಿದ ಕೂಡಲೇ ಏನ್ ಮಾತಾಡ್ಬೇಕಾಗಿತ್ತು ಅನ್ನೋದ ಮರ್ತು ಹೋಗಿತ್ತು. ಹಿಂಗ ಮಾತಾಡ್ತಾ ಹಿಂದಿನ ದಿನ ಮುಗಿದು ಹೋದ್ವು. ಸ್ವಾತಂತ್ರ್ಯದ ನಿಜವಾದ ಅರ್ಥ ತಿಳ್ಕೊಳ್ಳೋ ಮುಹೂರ್ತ ಈಗ ಬಂದದ. ಇದು ನಮ್ಮ ನಿಮ್ಮ ಸತ್ವ ಪರೀಕ್ಷಾದ ಕಾಲ. ಹೇಳ್ರಿ, ಎಚ್ಚರಾಗ್ರಿ, ಗುರಿ ಮುಟ್ಟೋ ತನಕ ನಿಲ್ಲಬೇಡ್ರಿ. ಹಿಂಗ ಅಂದಿದ ತಡ ಎಲ್ರು ಎದ್ವಿ, ಕರಾಳ ಟೇಬಲ್ ಕಡ ನಡೆದ್ವಿ. ಲಕ್ಷ್ಮಿ, ಮ್ಯಾಲೊಂದು ಸಭಾ, ಅದ್ರಾಗಂತೂ ಒಂದು ಮಜಾನ ಆಗೋತು. ನಾ ಇತ್ಲಾಗಿನ ಕುರ್ಚಿ ಮೇಲೆ ಕೂತಿದ್ದೆ, ಅತ್ಲಾಗಿನ ಕುರ್ಚಿ ಮೇಲೆ ಅವಿನಾಶ್ ಪಟೇಲ. ಆಗ ಒಬ್ಬ ಎದ್ದು ನಿಂತು ಹೇಳ್ದ, ಸ್ವಾತಂತ್ರ್ಯ ಬಂದದ್ದು ರಾನಡೆ, ಖುದಿರಾಮ, ಭಗತ್ ಸಿಂಗ್ ಅಂತವ್ರ ಬಲಿದಾನದಿಂದ ಅಂತ. ನಾ ಹೇಳಿದೆ, ಹೌದು, ಅವ್ರ ತ್ಯಾಗ ಬಲಿದಾನ ಮರೆಯುವುದ ಬೇಡ. ಅಂಥವ್ರು ಬದುಕಿದ್ದಿದ್ರ ನಮ್ಮ ದೇಶ ಇವತ್ತು ಬಂಗಾರದ ಬಳಿ ಕಾಣ್ತಿತ್ತು. ಅವ್ರು ಬದುಕಿದ್ದಿದ್ರ ಇವತ್ತು ಈ ಅತ್ಯಾಚಾರ, ಈ ಅನಾಚಾರ, ಈ ಅಧಿಕಾರದ ದಾಹ ಎಲ್ಲಿರ್ತಿದ್ವು? ದರೋಡೆ, ಖೂನಿ ಎಲ್ಲಿ ನಡೀತಿದ್ವು?
ಕಳ್ಳರು ಶ್ರೀಮಂತರು ಸ್ಮಗ್ಲರ್ಸು ಎಲ್ಲಿರ್ತಿದ್ರು? ಅವರಿಲ್ಲದಕ್ಕ ಇವ್ರು ಬೆಳೆದು ನಿಂತಾರ, ನಮ್ಮ ಜೀವ ತಿಂತಾರ ಅಂದೆ. ಆಗ ಅವಿನಾಶ್ ಪಟೇಲನ್ ಮಾರಿ ಹಂಗ ಎಗಲಾತು. ಅಪ್ಪ ನಿಮ್ಗ ಹಿಂಗೆಲ್ಲ ತಲೆ ಎರಟಿ ಮಾಡಂತ ಯಾರು ಹೇಳಿದ್ರಲ್ಲ ಹೋಗಿ? ಏನ್ ಮಾಡ್ಲಿ, ಇಂಥದ್ದನ್ನೆಲ್ಲ ನೋಡಿ ರಕ್ತ ಕುದಿತು, ತಡಿಲಿಕ್ಕಾಗದೆ ಅಂದ್ಬಿಟ್ಟೆ. ಅವಿನಾಶ್ ಪಟೇಲ್ ಅಂದ್ರ MP ರಾಮರಾಯರು ಪಕ್ಕ ಗೆಳೆಯ. ಇಬ್ಬರದು ಕೂಡ ಒಂದ್ ಫ್ಯಾಕ್ಟ್ರಿ ಅದ ಅನ್ನೋದು ಗೊತ್ತಿಲ್ಲ ನಿಮ್ಗ? ನೀವ್ ಆಡಿದ ಮಾತು MP ಗಳಿಗ ಎಲ್ಲಾ ಕಡೆಯಿಂದನೂ ತಿಳಿತಂದ್ರ ನಿಮ್ ಗತಿ ಏನಾದಿತ್ತಂತ ವಿಚಾರ ಮಾಡಿರೇನು? ವಾಸು ಹೋಗ್ಲಿ ಬಿಡೋ, ಈಗ ಅದನ್ನೆಲ್ಲ ತಗೊಂಡು ಮನೆಯಾಗ ಜಗಳ ಆಡಿಕೋತ ಕೂಡ್ಬೇಡ್ರಿ. ಗೌರಿ ಎಳ ಆ ಬಾಲಿಗೆ ತೆಗೆದಿಡಿ, ಹೇಳ. ಕೂತ್ಬಿಟ್ಲು ಹಿರೇ ಮನುಷ್ಯ. ನಾ ಏನ್ ಮಾಡೀನಿ? ನಾ ಸ್ವಲ್ಪ ಸಕ್ಕರ್ ಮನೆ ಕಡೆ ಹೋಗಿ ಬರ್ತೇನೆ. ನಾನು ಬರ್ತೇನೆ. ಸುಮ್ನಿರ್ತೀನಿ. ಅಪ್ಪ ಹೋದಲ್ಲೆಲ್ಲ ಹಿಂಗೆ ಹಾರಾಡ್ಲಿ ಚೀರಾಡ್ಲಿ ನಾನ್ ನೋಡ್ಕೋತಾನ ಕೂಡ್ತೀನಿ, ಆತಿಲ್ಲೋ? MP ಅವರು ಹಿಂಗೆಲ್ಲ ಮಾತಾಡ್ಬೇಡ್ರಿ, ಸುಮ್ನೆ ನಿಮಗ್ ಬರೋ ರೊಕ್ಕಕ್ಕ ಕಲ್ಲಾಕೋಬೇಡ್ರಿ ಅಂತ ಹೇಳೋ ತನಕ ಸರ್ತೇನೋ? ನೀ ಚಲೋ ಹೇಳ್ತೀಯಳು, ನಾ ಕ್ರಾಂತಿಕಾರಿ ಆಗಿದ್ದು ಅನ್ಯಾಯ ನೋಡಿ ಸುಮ್ಮನೆ ಇರ್ಬೇಕಾ? ಹೌದು, ನಿಮ್ಗೆ ಅಷ್ಟು ಮಾತಾಡ್ಬೇಕು ಅಂತ ತಿಂಡಿದ್ರ ನನ್ ಕೇಳ್ರಿ, ನಾ ಬರ್ಕೊಡ್ತೇನೆ. ಬರ್ಕೊಟ್ಟಿದ್ದಷ್ಟ ಮಾತಾಡ್ರಿ, ತಿಳಿತಾ? ಸ್ವಾತಂತ್ರ್ಯ ಅಂದ್ರ ಇದ ಏನು? ಏನ್ ಮಾಡ್ಲಿ, ನಡುವ ನೀ ಬರ್ಕೊಟ್ಟಿದ್ದೆಲ್ಲ ಮಾರ್ತಾ ಹೋಗ್ತದ. ಏನ್ ಮಾಡಿದ್ರು ನೆನಪಿಗ ಬರೋದಿಲ್ಲ ಅದು. ಹಿಂದ್ ಹಂಗಾತು ಹಿಂಗಾತು ಅಂತ ಹೇಳಿದ್ರ ಜನಕ್ಕೆ ಹುರುಪ ಬರ್ಲಿಲ್ಲ. ಕಡೆಗೆ ನನ್ನೊಳಗಿನ ಸ್ವಾತಂತ್ರ್ಯ ಯೋಧ ಸಹಾಯಕ್ ಬಂದ, ಅವ ಆಡಿಸ್ತಂಗ ನಾ ಆಡ್ದೆ. ಮತ್ತ ಆ ಮರ್ಚೆಂಟ್ಸ್ ಕ್ಲಬ್ಬಿನಾಗ ವಿಕಾಸ ಮತ್ತ ಅವ್ರ ಗೆಳೆಯರ ಸಲುವಾಗಿ ಏನೇನೋ ಅಂದಂತ. ವಿಕಾಸನ ಸಲುವಾಗಿ ನಾ ಎಲ್ಲ ಅವನ ಹೆಸರು ತಗೊಂಡಿನಿ. ಆ ಗೂಂಡಾಗಿರಿ ಬಗ್ಗೆ ಮಾತಾಡ್ದ ಅಷ್ಟ. ಸರ್ಕಾರನ ಗೂಂಡಗಳನ್ನ ಸಾಕ್ತದ ಅಂದ್ರಂತ. ಏನು ತಪ್ಪಾತು? ನನಗನ್ಸಿದ್ದ ನಾನು ಹೇಳ್ದ. ನಿಮ್ಗೇನಾಗದ ಅಂತೀರಿ? ಸರ್ಕಾರದಿಂದ ರೊಕ್ಕ ತಗೋತೀರಿ, ಮತ್ತ ಅದ್ರ ವಿರುದ್ಧನ ಮಾತಾಡೋದಂದ್ರ? ಸರ್ಕಾರದ ವಿರುದ್ಧ ನಾ ಎಲ್ಲ ಮಾತಾಡ್ದೆ. ನಾ ಮಾತಾಡಿದ್ದು ಆ ಗೂಂಡಗಳ ಸಲುವಾಗಿ. ಅಂದ್ರ ಎರಡು ಒಂದ ಅಲ್ಲ? ಅಂದ್ಮೇಲ ನಾ ಏನ್ ಮಾಡ್ಲಿಕ್ಕೆ ಆಗ್ತದ? ಸರ್ಕಾರ ಗೂಂಡಾಗಿರಿ ಮಾಡಬಾರ್ದು ಅಂತ ಗಾಂಧೀಜಿನೂ ಹೇಳ್ತಿರಲ್ಲ. ಗಾಂಧೀಜಿ ಹೇಳಿರ್ಬೋದು, ಅವರಿಗೆ ಸರ್ಕಾರದಿಂದ ಪೆನ್ಷನ್ ಬರ್ತಿದ್ದಿಲ್ಲ, ಆದ್ರ ನಿಮಗ್ ಬರ್ತದಲ್ಲ. ಅಂದ್ರ ಸರ್ಕಾರ ಪೆನ್ಷನ್ ಕೊಡ್ತದಂತ ಹೇಳಿ ನಾ ಮಾತಾಡೋ ಸ್ವಾತಂತ್ರ್ಯನ ಕಳ್ಕೊಳ್ಳೆ? 200 ರೂಪಾಯಿಗೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಸರ್ಕಾರ ಗೊತ್ತೇ ಹಾಕ್ಲ? ಅಪ್ಪ ನೀವು ತಿಳ್ಕೊಂಡಿದ್ದು ವಿಪರೀತದ. ಹೊರಗೆ ಹೋದ್ರು ಅದ, ಒಳಗಿದ್ರು ಅದ. ಒಮ್ಮೆ ಚಂದು ಕಾಕ ಈಗ MP ಗಳ ಖಾಸ ಮನುಷ್ಯ ಅನ್ನೋದು ನಿಮಗ್ ಗೊತ್ತದೇನೋ? ನೀವ್ ಆಡಿದ್ದು MP ಗಳಿಗ ಎಲ್ಲ ಕಡೆಯಿಂದಲೂ ತಿಳಿತಂದ್ರ? ತಿಳಿದ್ರೆ ತಿಳಿಯಲ್ಲ ಬಿಡ. ಏನ್ ದಿಮಾಕ್ ಅಂತೀನಿ ನಿಮ್ದು? ಇಷ್ಟು ದಿಮಾಕಿದ್ರ ಸರ್ಕಾರದಿಂದ ಪೆನ್ಷನ್ ಯಾಕ್ರಿ ತಗೋತೀರಿ? ಒಟ್ಟದ್ದು ಸರ್ಕಾರ, ತಗೊಳಮ್ಮ ನಾನು. ನಡುವ ನಿಂದೇನು? ನಂದೇನ? ನಿಮ್ ಪೆನ್ಷನ್ ಸಲುವಾಗಿ ಒದ್ದಾಡಿ ತಿರುಗಾಡ್ದವ್ ನಾನು.
ಏನೋ ಸಂಸಾರಕ್ಕೆ ಸಹಾಯ ಆಗಿ ಅಂತ. ಅಂದ್ರ ಅಪ್ಪ ಮುದಿಯಾಗ ಮುಗಿಲ್ ಕಡೆ ಸಾಯ್ಲಿಕ್ಕಾಗ್ಯದ ಅವಂಗೂ ಸಂಸಾರಕ್ಕೂ ಯಾವ್ದೋ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿ ಏನ? ನೀವೇನಾರ ಮಾತಾಡ್ಬೇಡಿ. ಇಷ್ಟೆಲ್ಲ ಮಾತಾಡ್ತೀರಿ ಅಂದ್ರೆ ನೀವು ನಮ್ಮಪ್ಪನೂ ಅಲ್ಲ, ನಾನು ನಿಮ್ಮ ಮಗನೂ ಅಲ್ಲ. ಹೌದಾ? ಹಂಗಾರ ನನಗ್ ಬರೋ ಪೆನ್ಷನ್ ಆಗಿ ಯಾಕೆ ಊಟ ಮಾಡ್ತಿ? ಹೋಗು, ಈಗಿಂದ ಈಗ ಮನೆ ಬಿಟ್ಟು ಹೋಗು. ನಿಮ್ ಬಾಯಿಂದಲೇ ಈ ಮಾತು ಬರ್ಲಿ ಅಂತ ಅಷ್ಟು ದಿನದಿಂದ ಕಾಯ್ಲಿಕ್ಕತ್ತಿದ್ದೆ. ಮಾಡ್ಲಿಕ್ಕತ್ತಿಪ್ಪ ಹಂಗೆಲ್ಲ ತಿರುಗಾಡ್ಬಾರ್ದು. ಹೋಗಪ್ಪ ಮನೆಗೆ ಹೋಗು. ಹೋಗ್ತೀನ್ರಿ, ಹೋಗಕ್ಕ ಬಂದೀನಿ. ನಾ ಕೇಳಿದ್ ಕೊಡ್ತೀರ್ಯಾ? ಕೊಟ್ರೆ ಹೋಗ್ತೀನಿ. ಏನ್ ಬೇಕಾ ನಿಮ್ಗೆ? ಬಕ್ರಿ ಬೇಕೇನು? ಕುಡಿಲಿಕ್ಕೆ ನೀರ್ ಬೇಕಾ? ಬಹಳಷ್ಟು ನೀರು ಕುಡ್ದೇನಿ. ನಂಗೀಗ ಇದು ಇದು ಬೇಕು. ಇದು ಬೇಕಾ? ಸಂಜೆ ಕೊಡ್ತೇನಿ, ಈಗ ಹೋಗಪ್ಪ. ಶಾಣ್ಯ ಅಲ್ಲ ನೀನು? ಶಾಣ್ಯ. ನಾ ಶಾಣ್ಯ. ನಾ ಶಾಣ್ಯ. ಐ ಆಮ್ ಶಾಣ್ಯ. ಶಾಣ್ಯ ಶಾಣ್ಯ ಶಾಣ್ಯ.
ಯಾಕ್ರಿ ನಿಮಗ್ ಏನ್ ಆಗ್ಯದ ಅಂತೀನಿ. ಎಂಕ್ಯೂ ಬಂದ್ರ ಹೊರಗ್ ಓಡ್ಸೋದ್ ಬಿಟ್ಟು ಹಿಂಗ್ ಯಾಕೆ ಹೆದರ್ಕೋತೀರಿ? ವಾಸು ಎಲ್ಲಿ ಹೋದ? ಮನೆ ಬಿಟ್ಟು ಹೋದ. ಹ? ಲಕ್ಷ್ಮಿ ನಾನು ಹುಚ್ಚಿಡಿಲಿಕ್ಕತ್ತದ. ಸಮಾಧಾನ ಮಾಡಿಕೊರಿ. ಹಿಂಗ್ಯಾಕ್ ಮಾತಾಡ್ತೀರಿ? 4 ದಿನ ಆತು. ಸಮಾಧಾನಿಯಾಗಿ ಊಟನೂ ಮಾಡುದಿಲ್ಲ, ನಿದ್ದೆನೂ ಮಾಡುದಿಲ್ಲ. ನನಗ ಕ್ರಾಂತಿ ಹುಚ್ಚಿಡಿಲಿಕ್ಕತ್ತದ. ಯಾರ ಮನೆಗೆ ಬಂದ್ರು ಮೊದ್ಲು ಕ್ರಾಂತಿಕಾರಿಗಳ ಸುದ್ದಿನ ಕೇಳ್ತ. ಹಾಗೆಲ್ಲ ಸುಳ್ಳು ಹೇಳ್ಬೇಕಾಗ್ತದ. ಹಾಗೆಲ್ಲ ನನ್ನ ಕಣ್ಣಾಗ ನಾನಾ ಸಣ್ಣವ ಕಾಣಿಸ್ತೀನಿ. ಲಕ್ಷ್ಮಿ ಸುಳ್ಳು ಹೇಳ್ಬೇಕಾಗಿ ಬಂತಲ್ಲ ಅಂತ ದುಃಖ ಆಗ್ತದ. ಆದ್ರೆ ಹೇಳ್ದಿದ್ರ ಅವಮಾನ ಆಗ್ತದ. ಈ ಪೆನ್ಷನ್ ಆಶಾಕ ಇಂಥ ಆಟ ಆಡ್ಬೇಕಾಗ್ಯದ ನಾವು. ಹೋಗಿ ಬಿಡ್ರಿ. ಎಷ್ಟು ದಿನ ನಡೀತದೋ ನಡೀಲಿ. ಈ ಪೆನ್ಷನ್ ನಮಗ್ ಕಡಿ ಪೂರೈಸುದಲ್ಲ. ಇದು ಬರೋದ್ ನಿಂತ್ರು ನಾವೇನು ಉಪವಾಸ ಸಾಯುದಿಲ್ಲ. ನಂಗೂ ಹಂಗ ಅನ್ನಿಸ್ತದ. ಈ ಪೆನ್ಷನ್ ಯಾವಾಗ್ನಿಂದ ಬರ್ಲಿಕ್ಕೆ ಶುರು ಆತು ಅವತ್ತಿನಿಂದ ಸಮ್ಮತ್ನ್ಯಾಗ ಊಟ ಇಲ್ಲ, ನಿದ್ದೆ ಇಲ್ಲ. ಹಗಲು ರಾತ್ರಿ ಏನೇನೋ ಚಿಂತೆ. ಅದು ಬಂದ ದಿನದಿಂದ ನಮ್ಮ ಮನ್ಯಾಗ ಶಾಂತಿ ಅನ್ನೋದ ಮಾಯಾಗ್ಯದ. ಬರೇ ಜಗಳ. ಈ ವಾಸು ಎಲ್ಲ ಹೋದ? ಬಿಸಿ ರಕ್ತದ ಹುಡುಗ ಏನೇನೋ ಮಾತಾಡ್ತಾನ. ಎಲ್ಲ ಹೋಗ್ತಾನೆ ಹೇಳ್ರಿ? ಬರ್ತಾನ ಸಂಜೆ ಹೊತ್ತಿಗೆ. ಇಲ್ಲಿಲ್ಲ, ಸಿಟ್ಟಿನ ಭರದಾಗ ಏನಾರ ಮಾಡ್ಕೊಂಡ್ರೆ ಹೆಂಗ ಅಂತ. ಹಂಗೇನಾಗೋದಿಲ್ಲ ಹೇಳ್ರಿ, ಬರ್ತಾನ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರಿರಲಿ ಕಿರಿಯರೇ ಬರಲಿ ಭೇದ ತೋರದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರಿರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೂ ಸುಖವೂ ಅಲ್ಪದೆಯಾಡಿ ಸಿಹಿಯಾಗುವುದು, ಹೀಗೆ ಸಿಹಿಯಾಗುವುದು. ಮೈಯಲ್ಲಿ ತುಂಬಿ ಒಂದರ ಕಬ್ಬು ಸಿಹಿ ಕೊಡುವುದು. ತೀಗುತ್ತಲಿದ್ದರೂ ಗಂಧದ ಪರಿಮಳ ಹೊಂಟು ಬರುವುದು. ಅಪ್ಪ, ಯಾರೋ ಬಂದ್ರು. ಯಾರೋ? ಏನೋ ರಾಯ್ರ ಮಗ ಮನೆಯಾಗಿಲ್ಲೇನು? ಇಲ್ಲ ರೀ ಕಸ ಕೂಡ್ರಿ. ಏನಾರ ಕೆಲ್ಸ ಇತ್ತೇನು? ಕೆಲ್ಸ ಐತಂತ ಬಂದದ್ದು. ಇದನ್ನ ನಿಮ್ಮ ಮಗ್ಗ ಕೊಡ್ರಿ. ವಿಷಯ ಏನು ಅಂತ ಗೊತ್ತದ ಅವಂಗ. ನಾವು ಈ ಸ್ಟ್ರೀಟ್ನಾಗ ಒಂದು ವೆರೈಟಿ ಶೋ ಮಾಡೋರಿದ್ದೀವಿ. ಮಿನಿಮಮ್ 1,000 ರೂಪಾಯಿ ಕೂಡ್ಸ್ಲಿಕ್ಕೆ ಹೇಳ್ರಿ. 2-3 ದಿನದಾಗ ಈ ಕೆಲಸ ಆಗಾಕ ಬೇಕು. ಬಾಂಬೆಯಿಂದ ಡಿಸ್ಕೋ ಪಾರ್ಟಿ ಬರ್ತಾ ಇದೆ. ಅವ್ರ ಊಟಕ್ಕೆ ಬೇಕು 5,000. ಮೇಲೆ ವ್ಯವಸ್ಥೆಗೆ ಬೇರೆ. ಅಷ್ಟೊಂದು ವಾಸ ಕೂಡಿಸ್ಲಿಕ್ಕೆ ಆಗ್ತದೋ ಇಲ್ಲೋ? ಆಗ್ದ ಏನು ಒತ್ತಾಯ ಮಾಡಿ ಹಾಕಂದೀವಿ. ಡಿಸ್ಕೋ ಡಾನ್ಸ್, ಅದು ಮುಂಬೈ ಪೇಟೆ ಆರ್ಟಿಸ್ಟ್ ಅದು. ಎಂದು ನೋಡ್ಬೇಕು ನಮ್ಮಂದಿ. ಇತ್ತಿತ್ಲಾಗ ಜನರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರ ಅಭಿಮಾನ ಹುಟ್ಟಕತ್ತೈತಿ. ವರ್ಷಕ್ಕೆ 1 ಸಲ ಬರೋ ಮಂದಿನ
ಜಾಸ್ತಿ ಏನಿಲ್ಲ. ಹೋದ್ ವರ್ಷ ಒಬ್ಬೊಬ್ರು ಎಷ್ಟು ಕೊಟ್ಟಿದ್ರೋ ಅಷ್ಟಾ ಕೊಟ್ರೆ ಸಾಕು. ಒಂದು ಹೊತ್ತಿನ ತುತ್ತಿಗೆ ಕಣ್ಕಣ್ ಬಿಡೋ ಅಂತ ಪರಿಸ್ಥಿತಿ. ಯಾರಿಗೆ ಇಂಥ ಕಾರ್ಯಕ್ರಮದ ಸಲುವಾಗಿ ರೊಕ್ಕ ಹಾಕ್ಲಿಕ್ಕೆ ಆಗ್ತದ? ಅದು ಈ ತುಟ್ಟಿ ದಿನದಾಗ. ವಾಸುವಿನಿಗೆ ಎಲ್ಲ ಗೊತ್ತಿದೆ, ದುಡ್ಡು ಹೇಗ್ ಕೂಡ್ಸ್ಬೇಕಂತಾನು ತಿಳಿದಿದೆ. ನಾವಿರೋ ಹೊತ್ತಿಗೆ ಇಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರೋದು. ಬರೀ ಚಪ್ರಕ್ಕೆ 4,000 ಖರ್ಚು ಮಾಡಿದ್ದೀವಿ. ನಿಮ್ಮಗ್ಗ 1,000 ರೂಪಾಯಿ ಕೂಡ್ಸಕ್ಕ ಬೇಕಂತ ಹೇಳ್ರಿ. ಇಲ್ದ ಹೋದ್ರೆ ಇಲ್ದಿದ್ರ ಜಬರ್ದಸ್ತಿ ಮಾಡ್ತೀರಿ ಇಲ್ಲಿ ಬಂದು ಕೂಡಿಸ್ಲಿಕ್ಕಾಗಿಲ್ದ್ರ? ಇರ್ಲಿ, ನಿಮ್ಗ ದಿಲ್ಲಿಯಿಂದ ತಪ್ಪದ ಬರಕತ್ತೈತಲ್ಲ ರೊಕ್ಕ. ಏನಾರ ತ್ರಾಸಿದ್ರೆ ಹೇಳ್ರಿ, ನಾ ಎಲ್ಲ ಬರೋಬ್ಬರಿ ಮಾಡ್ತಾನ. ಹಾಗೆ ನಿಮ್ಮ ಹುಡುಗನ್ಗೆ ಇವತ್ತು ಸಂಜೆ ಪಾರ್ಟಿ ಆಫೀಸಿಗೆ ಬರೋದಿಕ್ಕೆ ಹೇಳ್ರಿ. ಅಂದಂಗ ಮೊದ್ಲ ನಿಮ್ ಪಾಲಿಂದ 50 ರೂಪಾಯಿ ರಿಸೀಟ್ ಬರ್ದಿಟ್ಟೇನೆ. 50 ರೂಪಾಯಿನ? ನನ್ನಂತವನಿಂದ 50 ರೂಪಾಯಿನ ನಾ ಕೊಡ್ಬೇಕಾ? ಏನು ತಿಳ್ಕ ಜಾಸ್ತಿ ಕೇಳಿದ್ವಿ ನಾವು. ತಿಂಗಳಿಗೆ 200 ರೂಪಾಯಿ ಕೊಡಕತ್ತೀವಲ್ಲ ನಿಮ್ಗ. ನಾವೀಗ ಕೇಳಿದ್ದು ನಿಮಗ್ ಬರೋ ರೊಕ್ಕದಾಗ ಎಷ್ಟು ಪರ್ಸೆಂಟು ಲೆಕ್ಕ ಹಾಕ್ರಿ ನೀವ. ಅದ ಅಂತೀನಿ. ಆ 200 ರೂಪಾಯಿ ನಮ್ಮ 4 ಜೀವಗಳಿಗೆ ಒಂದು ಹೊತ್ತಿನ ಅನ್ನಕ್ಕೂ ಆಗದು. ನೀವು ಒಬ್ಬ ಕ್ರಾಂತಿಕಾರಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಪೆನ್ಷನ್ ಕೊಡ್ತಿದೀವಿ ಅನ್ನೋದು ನೆನಪಿರ್ಲಿ. ಏನಾರೆ ಆಡಿ ಬರೋ ದುಡ್ಡಿಗೆ ಕಲ್ಲು ಹಾಕೋಬೇಡ್ರಿ. ಏನಂತೆ? ಇದು ಅತ್ತೆ ಆತು. ನಮ್ಮ ಮನೆಗೆ ಬಂದು ನನಗ ಎದುರು ಮಾತಾಡ್ತೀಯ? ಹೇ ಮುದ್ವಾ, ಏನು ಲಕ್ಷ್ಮಿ, ಏನು ಕುಂಟ ಪಾಪ ಆಧಾರಕ್ಕಿರ್ಲಿ ಅಂತ ಕೈಗೊಂದು ಬಡಗಿ ಕೊಟ್ರ ಅದನ್ನ ತಗೊಂಡ್ ಕೊಟ್ಟಂಗ್ ಕುಂಡಿ ಕೊಡ್ದಂತ ನಮ್ಗೆ ಆಸಲಿದು. ಹುಷಾರಂದೆ ನಾಲ್ಗಿ ಬಿಗೇಡಿ. ಲಕ್ಷ್ಮಿ, ಏ ವಿಕಾಸ, ವಿಕಾಸ, ವಿಕಾಸ ಬಿಡೋ, ಬಿಡೋ ವಿಕಾಸ, ವಿಕಾಸ, ವಿಕಾಸ. ಹೇ ಹುಡುಗಿ, ಹೋಗು ನಿಮ್ಮ ಅವ್ವಾಗ ಹೇಳಿ. ಇನ್ಮೇಲೆ ರಾತ್ರಿ ನಮ್ಮ ಹುಡುಗರು ಕಾರ್ಯಕ್ರಮ ತಯಾರಿಗೆ ಅಂತ ಇಲ್ಲೇ ತಿರುಗ್ತಾರ. ವಿಕಾಸ, ದಿನ ಕೇಳಿದಾಗ ಚಾ ಸಿಗೋ ವ್ಯವಸ್ಥೆ ಮಾಡಂತೇಳು. ಏನದು? ಆಕಿ ಮೇಲೆ ಕೈ ಹಾಕ್ತಿ? ಅಮ್ಮ, ಏನು ಮಗ್ಗು, ಚಿಕ್ಕ ಪ್ರಾಯ. ಮುಟ್ಟಿದ್ರೆ ಏನಾಯ್ತು? ಮುರುಡ್ತಾಳೆ ಅಥವಾ ಮಾಸಿ ಹೋಗ್ತಾಳೆ ಏನೋ? ಬೆಳವಣಿಗೆ ಈಗ ಶುರು ಆಗೈತಿ. ಮರ್ಯಾದಸ್ಥರ ಮನೇಲಿ ನಿಂತು ಹೀಗೆಲ್ಲ ಮಾಡೋದು ಮಾತಾಡೋದು ಲಕ್ಷಣ ಅಲ್ಲ ಅಂದೆ. ಏನೋ ತಿಳ್ಕ, ನಾ ಹೇಳಿದ್ರಾಗ ಏನಾದ್ರು ತಪ್ಪೈತೇನೋ? ಇಲ್ಲಪ್ಪ, ಬೆಳವಣಿಗೆ ಈಗ ಶುರು ಆಗೈತಿ ಅಂದೆ. ಮೊದ್ಲು ನಿನ್ ಕಾಲ್ ಕೆತ್ತನೆ ಉಡಾಳ ನನ್ನ ಮಕ್ಳ. ಏ ಮುತ್ಕ, ಸುಮ್ಕಿದಟ್ಟು ಹೆಚ್ಚಾತಲ್ಲ ಇನ್ನು ಹೋದ್ರಾಟ. ಹೋದೋದಲ್ಲೆಲ್ಲ ಅವಿನಾಶ್ ಪಟೇಲ್ರು ಹಂಗ ಹಿಂಗ ಕಳ್ಳ ಸ್ಮಗ್ಲರು ಅಂತ ಇರ್ಲಿ, ನಾವು ಗೂಂಡಾ ಸುಳಿ ಮಕ್ಕಳು ಅಂತ ಕೂಡಿ ಸಭೆದ ಹೋಗ್ಬಿಡ್ತೀವಿ. ಮುದ್ದಿ ಹಾಡ್ರಿ ಅಂತಂದು ಮಸ್ತಿ ಬಂದೈತಲ್ಲ ಹರಾಮಿ ಹೋಗ್ಕೋದ್ಲೆ. ಏನು ಹೆದರ್ಸ್ತೀರೇನು? ಸಾಕ್ ತಿಳ್ಸಯ್ಯ. ಏನೋ ಪಾಪ ಅಂತ ಪೆನ್ಷನ್ ಕೊಡ್ಸಿದ್ರೆ ಅದೇನೋ ಅಂತಾರಲ್ಲ, ಸದರ ಜಾಸ್ತಿ ಆದ್ ನಾಯಿ ನೆತ್ತಿ ಮೂಸ್ತಿತ್ತಂತೆ. ನಾವು ದಿಲ್ಲಿಗೆ ಈ ಮುತ್ಕ ಹೀಗಿಗೆ ಅಂತ 4 ಸಾಲು ಗೀಚಿದ್ರೆ ಕಂಬಿ ಎಣಿಸ್ಬೇಕಾಗುತ್ತೆ. ಹುಷಾರ್. ಇನ್ನೊಮ್ಮೆಲ್ಲರೂ ನಮ್ ಸುದ್ದಿ ಎತ್ತಿದೆ ಅಂದ್ರ ನಾವು ನಿನ್ನ ಹಳಾಯಿಸ್ತೀವಿ, ತಿಳಿತಾ? ನಾ ಸುಮ್ಮನೆ ಇರಂಗಿಲ್ಲ. ಬಳಿ ತೊಟ್ರಿ ಅಂತ ಹೇಳಿದ್ರೇನು? MP ಅವ್ರ ಮುಂದೆ ಹಿಂಗಿಂಗ ಅಂತ ಹೇಳ್ತೀನಿ. ಒಬ್ಬ ಕ್ರಾಂತಿಕಾರಿಗೆ ಆದನ್ನೇ ಅಂದ್ರ ತಮಗಾದಂತ ತಿಳ್ಕೊತಾರ. MP ಅವರೇ ನಿಮ್ಮ ಮನೆಗೆ ಹೋಗಿ ಬಾ ಅಂತ ಹೇಳಿದ್ದು. ದುಡ್ಡು ಕೊಡದೆ ಇದ್ರೆ ಹೇಗೆ ವಸೂಲಿ ಮಾಡ್ಬೇಕಂತ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ MP ಅವರು, ತಿಳಿತಾ? ಏಯ್ ಸಮಾತ್ನ ಕೇಳ್ಕೊ ಮುತ್ಕ. ಈ ಎಳೆ ಕೂಸು ಕುನ್ನಿ ಕಟ್ಕೊಂಡು ಸಂಸಾರ ನಡೆಸ್ಬೇಕು ಅಂತ ಮನ್ಸಿದ್ರ ಸ್ವಲ್ಪ ಸರಿಯಾದ ದಾರಿಯೊಳಗಿರು. ಇಲ್ಲಿ ಕ್ರಮತ್ತ ಮೊದ್ಲಿನ ಸ್ಥಿತಿ ಆದಿತ್ತು. ಮೊದ್ಲು ಕೇಳ್ತಿರ್ತೀರಿ ಉಡಾಳ ನನ್ನ ಮಕ್ಳ. ಹೋಗ್ರ ಇಲ್ಲಿಂದ, ಹೋಗ್ರ, ಹೋಗ್ರ, ಹೋಗ್ರ ಇಲ್ಲಿಂದ, ಹೋಗ್ರ.
ಹೋಗ್ರ ಹೋಗ್ಲಿಲ್ಲ ತಿರುಮಲ ಹೋಗ್ರ ಅವನ್ ಜೋಡಿ ಏನ್ ನಿಮ್ದು ಹೋಗ್ತೀವ ವಾಸು ಗೆಳ ಮುತ್ಕ 1000 ರೂಪಾಯಿ ವಿಷಯನ ಇಲ್ದಿದ್ರ ಈ ಮನೇಲಿ ಮಾರಮ್ಮನ್ ಪೂಜೆ ಆದೀತು ಅಂತ ಹುಷಾರ್. ನಡ್ರು ತಿರುಮಲ ತಿರುಮಲ ಗೌರಿ, ಲಕ್ಷ್ಮಿ ಲಕ್ಷ್ಮಿ ಅಜ್ಜಿ ಅಜ್ಜಿ ಹೋಗಾಯಿ ರಾಜನ್ನ ಕಟ್ಟಿಗೇರಿಸ್ತು. ಆದ್ರ ರಾಕ್ಷಸರು ಬಿಡ್ಲಿಲ್ಲ ರಾಕ್ಷಸರು ಬಿಡ್ಲಿಲ್ಲ ಇವತ್ತಿನ ಜಗತ್ತಿನ ಧರ್ಮ. ಈ ಕಾಲದಾಗ ವಯಸ್ಸು ಅನ್ನೋದೊಂದೂ ಇಲ್ಲ. ಕತ್ತಿದ್ದವನ ಮರ್ಯಾದಸ್ತ, ದುಡ್ಡಿದ್ದವನ ದೊಡ್ಡ ಮನುಷ್ಯ. ಹಾಗೆ ಹೀಗಾಗಿ ಲಕ್ಷ್ಮಿ, ನಾನು ಬರ್ತೇನೆ. ತಿರುಮಲ ಹೇಳ ಹೇಳ ನೀರು ಕುಡಿಯರು ರಾಕ್ಷಸರು ನಾ ಸುಮ್ಮನಿರಂಗಿಲ್ಲ. ಈಗಿಂದೀಗ ಎಂಪಿ ಅವ್ರ ಮನೆಗೆ ಹೋಗ್ತೀನಿ. ಮಾತು ನೋಡ್ತಾರೆ ಈ ಮಕ್ಕಳು, ಹಿಂಗಾಗ್ಬಿಟ್ರೆ ಮತ್ತಷ್ಟು ಕಾಡ್ತಾರೆ. ಅನ್ನೋ ತಿರುಮಲ, ನೀನು ಈ ರಾಜಕಾರಣ ಪಾರ್ಟಿ ಗಿರ್ಟಿ ಒಂದೊಂದಾಗ ಯಾವಾಗೂ ಸಿಕ್ಕೊಂಡಿದ್ದಾವಲ್ಲ. ಈ ವಯಸ್ಸಿಗೆ ಯಾಕಿಂತ ಬುದ್ಧಿ ಬಂತು ನಿನಗೆ? ಸಲುವಾಗಿ ಹಗಲು ರಾತ್ರಿ ಬಂದ್ ಮಾಡಿ ಓಡಾಡ್ತಿತ್ತು. ಇಲ್ಲ
ಇದ್ರಾಗ ನಿಮಗ್ ತಿಳಿಯುವುದಿಲ್ಲ. ಗಣಕ ನೀನು ನಮಗೇನು ಮದತ್ ಮಾಡೋದಿಲ್ಲೇನು? ಮನ್ಸ ಬಂತು. ಅದೇನ್ ಮಾಡ್ಲಿ? ನನ್ ಕೈಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೈಲಾಗೋದಿಲ್ಲ. ನಾ ಬರ್ತೇನೆ. ನನ್ನ ಮಗನು ದೇಶ ಸೇವಾ ಅಂತ ಏನೇನೋ ಮಾಡ್ದ, ಆದ್ರೆ ಅದು ಬೇರೆ ರೀತಿ ಅಂತೀನಿ. ಆಗ್ಲಿ, ನಾವಂತೂ ಬೆಂಕಿ ನಡುವ ನಿಂತೀವಿ. ಬೇಡ ಅಂತ ಕೇಳಿದ, ಅದನ್ನ ಆರ್ಸೋಗಾರ ಇನ್ನಷ್ಟು ಗಾಳಿ ಬೀಸ್ತಾರ. ಅದನ್ನ ಕೊಡ್ತೇನೆ ಅಂದಿದ್ರಿ, ಕೊಡ್ರಿ ಮತ್ತ. ಸಂಜೆ ಕೊಡ್ತೇನಪ್ಪ. ಈಗ ಹೋಗು. ಶಾಲೆ.
ರವೀಂದ್ರನಾಥ್ ಠಾಗೂರ್ ಹೇಳ್ತಿದ್ರು, ಕೇವಲ ಬ್ರಿಟಿಷ್ ದೇಶ ಬಿಟ್ಟು ಹೋಗೋದ್ರಿಂದ ನಿಮ್ಮ ಆದರ್ಶ ಜೀವಂತವಾಗಿ ಉಳಿಯೋದಿಲ್ಲ. ಅದು ಹಂಗ ಉಳಿಬೇಕಂದ್ರ ಅಂತ ಇಡೀ ದೇಶದ ಜನತೆ ಗೊತ್ತಾಗಬೇಕು ಅಂತ. ಇಲ್ದಿದ್ರ ಕಳ್ಳರು, ಲೋಭಿಗಳು, ಸುಳ್ರು ದೇಶದ ನಾಯಕರಾಗ್ಬಿಡ್ತಾರ ಅಂತ. ಈಗ ಅವ್ರು ಹೇಳಿದ ಮಾತು ಖರೆ ಆಗ್ಯದ. ಲಕ್ಷ್ಮಿ, ಯಾರು ಏನೇ ಅನ್ಯಾಯ ಮಾಡ್ಲಿ, ನಾನ್ ತಾಮ್ರಪತ್ರ ತಗೊಂಡು ಹ್ಯಾಂಗ್ ಸುಳ್ಳು ಹೇಳಿ? ತಾಮ್ರಪ್ಪ ಯಾವಾಗ್ಲೂ ಜಂಗ್ ಹಿಡಿಯುವುದಿಲ್ಲ ಅನ್ನಲ್ಲ, ಕ್ರಾಂತಿಕಾರಿಗಳ ಮನಸ್ಸಿಗೆ ಹ್ಯಾಂಗ್ ಜಂಗ್ ಹಿಡಿತದೆ? ಎಲ್ರಿಗೂ ನನಗ್ ಬರೋ ರೊಕ್ಕದ ಮೇಲ, ಈ ತಾಮ್ರಪತ್ರದ ಮೇಲ ಕಣ್ಣು. ಇದು ಇಲ್ದಿದ್ದಾಗ ಆರಾಮಿತ್ತು. ಬದುಕಬೇಕು ಅಂತ ಒಂದೊಂದ್ಸರ್ತೆ ಎದುರಿ ಕಂಡವ್ರನ್ನ ನಿಲ್ಸಿ ಎಲ್ಲರಿಗೂ ಕೇಳೋ ಹೋಗ ಒದ್ರಿ ಹೇಳ್ಬಿಡ್ಬೇಕನ್ಸ್ತದ. ನಾ ಯಾ ಕ್ರಾಂತಿಕಾರಿನೂ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರನೂ ಅಲ್ಲ. ಪಟ್ಟಿ ಪಾಡಿಗೆ ಹಿಂಗ್ ವೇಷ ಹಾಕ್ಬೇಕ, ಪತ್ರ ಪಡಿಬೇಕಾತು ಅಂತ. ಕ್ರಾಂತಿಕಾರಿಗಳ ಮನೆ ಪರಿಸ್ಥಿತಿ ಅಂದ್ರ ಹಿಂಗ ಇರೋದಕ್ಕೇಳು, ಆಡಂಬರ ಇರಬಾರ್ದು. ಕ್ರಾಂತಿಕಾರಿ ಅಂತ ರೊಕ್ಕ ಸಿಕ್ತಿರ್ಬೇಕಾದ್ರ ಕ್ರಾಂತಿಕಾರಿಗಳ ಹಂಗ ಬದುಕ್ಬೇಕಾಗ್ತದ. ಪುಸ್ತಕ ಓದಿದ್ರೆ ಎಲ್ಲರಿಗೂ ಕ್ರಾಂತಿಕಾರಿಯಾಗಿ ಸಾಧ್ಯನ? ಆಗ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಪುಸ್ತಕದಾಗಿರೋದನ್ನು ಓದ್ತಾ ಇದ್ರ ಆಮೇಲೆ ಇರ್ತದ ಮೈಯಂಗ ಏನೋ ಮಿಂಚು ಸಂಚರಿಸಿದಾಗ ಆಗ್ತದ. ಹೌದು, ಅಮೂಲು. ಈ ಪುಸ್ತಕ ಓದ್ತಿದ್ದಂಗ ನಾನ್ ಏನೇನಾಗಿದ್ದಿಲ್ಲೋ ಅದಾಗ್ಬಿಡ್ತೀನಿ. ಕ್ರಾಂತಿಕಾರಿಗಳ ಒಂದೊಂದು ಪುಸ್ತಕ ನನಗ ನಾನು ಹಂಗಾಗಬೇಕನ್ನೋ ಹುಮ್ಮಸ್ಸು ಹುಟ್ಟಿಸ್ತದ. ಇಲ್ದಿದ್ರ ತಾಮ್ರಪತ್ರ ತಗೊಂಡು ಏನು ಉಪಯೋಗ ಹೇಳು? ನೀವು ಹೇಳೋದು, ಆದ್ರೆ ಇದೆಲ್ಲದ್ರಿಂದ ಏನು ಉಪಯೋಗ ಅಂತ ಹೇಳಿ? ಎಷ್ಟು ಮಂದಿ ಹೋರಾಡಿದ್ರು, ಎಷ್ಟು ಜನ ಸತ್ರು, ದೇಶ ಸ್ವತಂತ್ರ ಆತ ಖರೆ. ಆದ್ರೆ ನಮ್ಮಂತವರಿಗೆ ಜೀವನ ದುಸ್ತರಾಗ್ಯದ. ನೀವ್ ಹಿಂಗೆಲ್ಲ ಮಾತಾಡೋದು ನೋಡಿದ್ರ ನಂಗೆ ಯಾಕೋ ಹೆದರಿಕೆ ಆಗ್ತದ. ಹೆದರಿಕೆ? ಹೌದು, ಮದುವೆ ಆದ್ಮೇಲ ನೀನು ನಂದೇ ಸಲ ನಿನ್ನೆ ಈ ಶಹರದಾಗ ಬಂದಿರ್ಲಿಕ್ಕತ್ತಿದಾಗು ಈ ಊರು ಕಂಡ ಹೆದರಿಕೆ ಆಗೋದು. ವಾಸ ಹುಟ್ಟು ಹೊತ್ತಿನಾಗ ನೀನು ಜೀವದ ಸಲುವಾಗಿ ಹೆದರಿಕೆ ಆಗೋದು. ಅವ ಹುಟ್ಟಿದ್ಮೇಲೆ ನೀನ್ ಬಿಳಿಸ್ಕೊಂಡಿದ್ ನೋಡಿ ಹೆದರಿಕೆ ಆಗೋದು. ನಮ್ಮ ಅಂಗಡಿ ಶೆಟ್ರನ್ನ ಕಂಡ್ರೆ ಹೆದರಿಕೆ. ಕೆಲಸ ಎಲ್ಲಿ ಹೋಗ್ತದೋ, ಜೀವನ ಹೆಂಗ್ ನಡೀತದೋ, ನಮ್ಮ ಗತಿ ಏನಾಗ್ತದೋ ಅಂತ ಹೆದರಿಕೆ. ಜೀವ ಅಂದ್ರೆ ಹೆದರಿಕೆ, ಮನೆ ಅಂದ್ರೆ ಹೆದರಿಕೆ, ದಿನಕ್ಕೆ 2 ಬದಲಿ 3 ಸಲ ಹಸಿವೆ ಆದ್ರೆ ಹೆದರಿಕೆ. ಲಕ್ಷ್ಮಿ, ಹಿಂಗ ಒಂದು ನಮೂನಿ ದಡ್ಡ ಬಿದ್ದು ಬಿಟ್ಟದ. ಹೇಳು, ಎಲ್ಲಿ ತನಕ ಹಿಂಗ ಹೆದರಿಕೆ ನಡಗಬೇಕು? ಒಂದು ಸರ್ತೆನಾದ್ರೂ ಧೈರ್ಯ ತೋರಿಸ್ಬೇಕಂತ ಅನ್ಸೋದಿಲ್ಲ ನಿನಗ? ಅವ್ವ ಅವ್ವ,
ಏನಾತಿಲ್ಲಿ ಮತ್ತೇನ್ ರಗಳಿ ಮಾಡಿದ್ದೀವ್ರು ಹೇಳುವ ಏನಾತು? ಹಾದಿಯಾಗ ವಿಕಾಸ ತಿಲಕ ಸಿಕ್ಕಿದ್ರು, ಒದ್ರಿ ಆಡಿದ್ರು, ಏನಾತಿಲ್ಲೇ? ಮತ್ತೆ ನೋಡ್ಬೇಕು, ಇವ್ರಿಗೆ ಅವ್ರಿಗೆ ಜಗಳ ಆತು. ಅಪ್ಪ ನಿಮ್ಗೆ ಎಷ್ಟು ಸಾರಿ ಹೇಳಿ ಅವ್ರ ಜೋಡಿ ಇಲ್ಲಿ ಜಗಳಿ ಕಿಳಿಬೇಡ್ರಿ ಅಂತ. ನೀವು ನನ್ನ ಮಾತಂತೂ ಕೇಳೋದನ್ನ ಇಲ್ಲ. ಈಗ ಪರಿಸ್ಥಿತಿ ಏನಾಗ್ತದೆ ಗೊತ್ತದೇನಾ? ಮೊದ್ಲ ಆಕಿನ್ ಕೇಳು, ಏನೇನಾತು ಹೇಳ್ತಾಳ, ಆಮೇಲೆ ನನಗೆ ಹೇಳು. ಅವ್ರಿಗೆ ಕೊಡುವಂತ ಯೂನಿವರ್ಸಿಟಿ ಪುಸ್ತಕ ಕೊಟ್ಟು ಏನ್ ಮಾಡ್ಬೇಕಂತ ಇದನ್ನ ತಗೊಂಡು? ಇನ್ 2 ದಿವಸದಾಗ 1,000 ರೂಪಾಯಿ ಕೊಡಿಸ್ಬೇಕಂತ. 1,000? ಹಂಗ ನಮ್ ಪಾಲಿತ್ತು 50 ರೂಪಾಯಿ ಕೊಡ್ಬೇಕಂತ. 50 ರೂಪಾಯಿನ? ಅಷ್ಟಲ್ಲ, ಅವ್ರ ಈ ಹುಡುಗಿ ಮೈ ಮೇಲೆ ಕೈ ಮಾಡಿದ್ರು. ಗೌರಿ ಮೇಲೆ ಕೈ ಮಾಡಿದ್ರ? ಸುಳಿ ಮಕ್ಕಳು ಅವ್ರನ್ನ. ತಿರುಮಲರಾಯ, ವಿಕಾಸ ತಿಲಕರ ಜೋಡಿ ನೀ ಜಗಳ ಆಡ್ದಂತ ಬೇಸವ್ರು ಹೇಳಿದ್ರು. ಜಗಳ ಆತು. ಆತು ಅಂದ್ರೆ ಏನು? ಇನ್ನೂ ಬಗೆಹರ್ದಿಲ್ಲ ಅಂತ ಕೇಳಿದೆ, ಅದಕ್ಕ ರಾಯರು ನನ್ನ ಇಲ್ಲೇ ಕಳಿಸಿದ್ರು. ಬಹಳ ಮುಖ್ಯವಾದ ಮಾತಂತ, ಖುದ್ದು ನಿನ್ ಜೋಡಿನೇ ಮಾತಾಡ್ಬೇಕಾಗ್ಯದಂತ. ಹಾ ತಿರುಮಲರಾಯ, ಹೊರ್ಗ ತೋರಿಕೆಗೆ ಮಾತ್ರ ರಾಮರಾಯನ ವಿರೋಧಿ ಅಂತ ತೋರಿಸ್ಕೋಬೇಕು. ಆದ್ರ ಒಳಗಿಂದ ಒಳಗ ನಿಮ್ಮಿಬ್ರು ಸಂಬಂಧ ಗಟ್ಟಿಯಾಗಿರ್ಬೇಕು. ಹಾ ನಡಿ, ಎಲ್ಲ ತಿಳಿಸಿ ಹೇಳ್ತೀನಿ ನಡಿ. ನಿಮ್ಗೆ ಇದ್ರಾಗ ಇಷ್ಟೊಂದು ಆಸಕ್ತಿ ಯಾಕೆ ಚಂದು ಕಾಕ? ಯಾಕಿರ್ಬಾರ್ದು? ಪುರಾಣದಾಗ ಹೇಳ್ಯಾರಲ್ಲ, ಧರ್ಮ ಸಾಧನದೊಳಗ ಯಾವ ಪಾರಮಾರ್ಥ ಅದಾನೋ ಅದನ್ನ ಲೋಕದ ಜನ ಸ್ವಾರ್ಥ ಅಂತಾರ ಅಂತ. ಆದ್ರ ನಿಮ್ಮ ಸ್ವಾರ್ಥದ ಸಲುವಾಗಿ ಅಪ್ಪ ನಿಮ್ ಜೋಡಿ ಬರೋದಿಲ್ಲ. ಇದ್ರಾಗ ನಿಮ್ಮಪ್ಪಂದು ಸ್ವಾರ್ಥ ಅದಾನೋ ಹುಡುಗ? ಅದು ನಮ್ಮ ಮನಿತನ ವಿಚಾರ. ಈಗ ಅಪ್ಪ ನಿಮ್ ಜೋಡಿ ಬರುದಿಲ್ಲ. ದೇಸರಿಗೆ ಏನ್ ಹೇಳ್ಬೇಕು ಅದ ನಾವ ಹೇಳ್ಕೊತೀವಿ. ನಿಮ್ ದಲಾಲ್ಗಿರಿ ಏನ್ ಬೇಡ. ಆದ್ರ ಅಲ್ಲಿ ತನಕ ವಿಕಾಸ ತಿಲಕ ಕಾಯ್ಕೋತ ಕೂಡೋದಿಲ್ಲಲ್ಲ. ಅಂದ್ರ ಅವ್ರ ಎದುರಿಕಿ ತೋರಿಸ್ತೀರಿ ನಮ್ಗ? ವಾಸು, ಈ ಸ್ವಲ್ಪ ಸುಮ್ನಿರು. ಚಂದ್ರಕಾಂತ ರಾಯರ ಎಲ್ಲಿ ನೋಡಿದ್ರು ಭಯದ ಹೊಗಿನೇ ತುಂಬದ. ಸ್ವಾತಂತ್ರ್ಯ ಹೋರಾಟದ ಹೆಸರಿನಾಗ ರೊಕ್ಕ ತಗೊಂಡು ನಾ ಪಾರತಂತ್ರದಾಗ ಸಿಕ್ಕಿ ಬೀಳೇನು? ಆದ್ರ ಪುಸ್ತಕ ಓದಿ ಸಂಭಾವಿತ ಜೀವನ ಸಾಗಿಸ್ಲಿಕ್ಕೆ ಆಗೋದಿಲ್ಲ ತಿರುಮಲರಾಯ. ಅದೇನೋ ಖರೆ ಮಾತು. ಅಂದ್ಮೇಲೆ ತಡ ಯಾಕ? ಹೋಗೋಣಂತ. ಹಾ ನಡಿ. ಏ ಗೌರಿ,
ಹೋಗಿದ್ದೆ. ಏನಾತು? ಏನಾರೇ ಮಾತುಕತೆ? ಬೇಕಷ್ಟಾತು. ರಾಮರಾಯನ್ ಪಾರ್ಟಿ ಮಂದಿ ಎಲ್ಲಾ ಕಡೆ ಪುಂಡಾಟ ನಡೆಸ್ಯಾರ, ದರೋಡೆ ಖೂನಿ. ಈಗ ಅದಕ್ಕೊಂದು ವಿಚಾರಣಾ ಆಯೋಗ ನೇಮಿಸೋರಿದ್ದಾರ. ಅವ್ರ ವಿಚಾರಣೆಗೆ ನಾನು ಮಾಜಿ ಕ್ರಾಂತಿಕಾರಿ ಆಗಿರೋದ್ರಿಂದ ನಾನು ಆ ಆಯೋಗದ ಅಧ್ಯಕ್ಷ ಅಂತ. ರಾಮರಾಯನ್ನ, ಅವಿನಾಶ್ ಪಟೇಲ್ನ, ವಿಕಾಸನ್ ಅಂತ ಗೂಂಡಾಗಳನ್ನ ನಾನು ಟೀಕಾ ಮಾಡಿದ್ದಕ್ಕ ಜನರ ವಿಶ್ವಾಸ ನನ್ನ ಮೇಲದ. ನಾ ಅಧ್ಯಕ್ಷ ಆದ್ರ ಯಾರಿಗೂ ನನ್ನ ಮೇಲೆ ಸಂಶಯ ಇರುವುದಿಲ್ಲ. ನನಗೆ ತಾಮ್ರ ಪತ್ರ ಪೆನ್ಷನ್ ಕೊಡಿಸಿದ್ದಕ್ಕ ಅವ್ರು ವಿಚಾರಣೆ ನಾಟ್ಕಾಡಿ ಅವ್ರೆಲ್ಲಾರನು ನಿರ್ದೋಷಿಗಳನ್ನ ಸಾರ್ಬೇಕಂತ. ನಮ್ಮ ಷಡ್ಕ, ನಿಮ್ ಭಾವ ಇದನ್ನೆಲ್ಲ ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತ ಸಲಹಾ ಕೊಡೋ ಶಕುನಿ ಮಾಮ. ಏನಂದ್ರಿ? ಚಂದು ಮಾಮನ? ಹ್ಞೂ, ನಿಮ್ಮ ಚಂದು ಮಾಮನ. ಅವನ ಕೈಯಾಗ ಒಂದು ಅಂಕುಶ ಅದ, ಅದರಿಂದ ನನ್ನ ತಿವಿದು ಆ ಮಂದಿನ ತನ್ನ ಬುಟ್ಟಾಗ ಹಾಕೋಬೇಕಂತ ಮಾಡ್ಯಾನ. ಯಾಕ ಅಧ್ಯಕ್ಷ ಆಗ್ಲಿಕ್ಕೆ ಅವ್ರಿಗೆ ಬೇರೆ ಮಂದಿ ಸಿಗ್ಲಿಲ್ಲೇನು? ನಾನಾ ಬೇಕು ಅವರಿಗೆ. ರೊಕ್ಕ ಕೊಡ್ಸ್ಯಾರಲ್ಲ, ಅದಕ್ಕೇನಾದ್ರೂ ಪ್ರತ್ಯುಪಕಾರ ಆಗಬೇಕಲ್ಲ ನನ್ನಿಂದ. ಕೆಟ್ಟ ಕಾಲ, ನಾವು ನೆಚ್ಚರದಾಗ ನಾವಿರ್ಬೇಕು. ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂದೆ. ಅದಕ್ಕ ವಿಕಾಸ ತಿಲಕ ಹೇಳಿದ್ರು, ನಾವು ನಿಮಗೆ ಸುಡುಗಾಡ ದಾರಿ ತೋರಿಸ್ತೀವಿ ಅಂತ. ಸಾಧಕರಿಗೆ ಸುಡುಗಾಡನ ತಪ್ಪೋ ಭೂಮಿ ಅಂದೆ. ಮತ್ತ ಹಳೆ ಪುಸ್ತಕ ತಂದ್ರೇನು? ಹಾ, ಬದುಕ್ಲಿಕ್ಕೆ ಏನಾರ ಒಂದು ವ್ಯವಸ್ಥೆ ಬೇಕಲ್ಲ. ಹೋಗು, ಮತ್ತೊಂದ್ಸಲ ಸರಿತರ ಮಾಡು ಮೈದಾ ಹಿಟ್ಟಿಲೆ. ಗೌರಿ, ಈ ದಾರ ಪೋಣಿಸ್ಬಿಡವ. ಮತ್ತೇನ್ ಮಾಡ್ಲಿಕ್ಕೆ ಕೊಟ್ಟಿರಪ್ಪ? ವಾಸು, ಈ ರಟ್ ಕತ್ತರಿಸು. ಒಂದು ಹೊಸ ಜೀವನ ಶುರು ಮಾಡಬೇಕಾಗ್ಯದ. ಚಕ್ರ ತಿರುಗಬೇಕು, ತಿರುಗಾಕಬೇಕು. जगदर्शन का मेला, जगदर्शन का मेला उड़ जाएगा, उड़ जाएगा हंस अकेला, उड़ जाएगा, हाँ, उड़ जाएगा हंस अकेला, जगदर्शन का मेला, जगदर्शन का मेला जैसे पात गिरे तरवर ನಾಳೆಗೆ ಮೊದಲನೇ ಅರ್ಜಿ ಒಂದು ಪತ್ರ ಬರಿ, ಇನ್ನು ಮ್ಯಾಲಿಂದ ನನಗೆ ಪೆನ್ಷನ್ ಕಳಿಸ್ಕೊಡೋದು ಬೇಡ ಅಂತ.